ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಜರಾಸಂಧ ಕೃಷ್ಣನ ಕೈಯಿಂದ ಸೋತ ಕಥೆಯನ್ನ, ಆ ಬಳಿಕ ಯದುವಂಶದ ಉತ್ಪತ್ತಿಯ ಬಗ್ಗೆ ವಿಕದ್ರು ಅನ್ನುವ ಒಬ್ಬ ಹಿರಿಯ ಯಾದವ ಎಲ್ಲ ಯದುಗಳಿಗೆ, ಕೃಷ್ಣ ಸಹಿತರಾದಂತಹ ಎಲ್ಲ ಯಾದವ ಕುಲಶ್ರೇಷ್ಠರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಂತಹ ಘಟನೆಯನ್ನು ನೋಡಿದೆವು. ನಿನ್ನೆ ಏಕಲವ್ಯನ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿದ್ದೆ, ಏಕಲವ್ಯನ ಹಿನ್ನೆಲೆಯ ಬಗ್ಗೆ ಹೇಳಿದ್ದೆ. ಅದಕ್ಕೆ ಪೂರಕವಾದಂತಹ ಮತ್ತಷ್ಟು ಮಾಹಿತಿ ಏಕಲವ್ಯನ ಬಗ್ಗೆ ಸ್ವಲ್ಪ ಹೇಳೋದಿತ್ತು. ಅದನ್ನು ಹೇಳಿ ಆ ಬಳಿಕ ಮುಂದಿನ ಕಥೆಯನ್ನ ಮುಂದುವರಿಸೋಣ. ಏಕಲವ್ಯ ಮತ್ತು ಕರ್ಣ ಇವರಿಬ್ಬರು ಕೂಡ ಕೃಷ್ಣನ ಈ ದ್ರೋಣಾಚಾರ್ಯನ ಸಮೀಪಕ್ಕೆ ಬಂದು ಶಸ್ತ್ರಾಭ್ಯಾಸ ಮಾಡಬೇಕು ಅಂತ ಬಂದ್ರು. ಪಂಚಪಾಂಡವರು ಮತ್ತು ಕೌರವರು ವಿದ್ಯಾಭ್ಯಾಸ ಮಾಡುವಾಗ ಇವರು ಇಬ್ರು ಕೂಡ ಬಂದ್ರು. ಅದರಲ್ಲಿ ಕರ್ಣ ಸೂತಪುತ್ರ ಮತ್ತು ಈ ಏಕಲವ್ಯ ಬೇಡ ಜಾತಿಯವನನ್ನು ಕಾರಣಕ್ಕಾಗಿ ದ್ರೋಣ ಅವರಿಗೆ ಶಸ್ತ್ರಾಭ್ಯಾಸ ಮಾಡಿಸಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ, ಆ ಏಕಲವ್ಯನಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಅರ್ಜುನನನ್ನ ಜಗತ್ತಿನಲ್ಲಿ ಎಲ್ಲರಿಗೂ ಅಪ್ರತಿಮನಾದಂತಹ ಧನುರ್ವಿದ್ಯಾ ಪಾರಂಗತನನ್ನಾಗಿ ಮಾಡ್ತೇನೆ ಅಂತ ದ್ರೋಣರು ಪ್ರತಿಜ್ಞೆ ಮಾಡಿದ್ರು. ಹಾಗಾಗಿ ಏಕಲವ್ಯ ಈ ಅರ್ಜುನನಿಗೆ ಪ್ರತಿಸ್ಪರ್ಧಿಯಾಗಿ ಬೆಳೆದಿರುತ್ತೆ, ತನ್ನ ಪ್ರತಿಜ್ಞೆ ಭಂಗ ಆಗ್ತದೆ ಅಂತ ಅನ್ನೋದು ಒಂದು ಆತಂಕ ಈ ದ್ರೋಣನಿಗೆ ಕಾಡಿತ್ತು. ಹಾಗಾಗಿ ಅವನಿಗೆ ಅಲ್ಲಿ ಶಸ್ತ್ರಾಭ್ಯಾಸ ಅವರು ಮಾಡಿಸಲಿಲ್ಲ, ಅವರಿಗೆ ಶಸ್ತ್ರಾಭ್ಯಾಸ ಮಾಡಿಸಲಿಲ್ಲ ಮತ್ತು ಆತ ಪ್ರತ್ಯೇಕವಾಗಿ ಶಸ್ತ್ರಾಭ್ಯಾಸ ಮಾಡಿದ ಘಟನೆಯನ್ನು ನಾವು ಹಿಂದೆ ನೋಡಿದ್ವು. ಈ ಪಂಚಪಾಂಡವರು ಮತ್ತು ಕೌರವರು ಎಲ್ಲರೂ ಕೂಡ ದ್ರೋಣನ ಜೊತೆಗೂಡಿ ಕಾಡಿಗೆ ಬೇಟೆಯಾಡ್ಲಿಕ್ಕೆ ಹೋಗಿದ್ರು. ಅಲ್ಲಿ ಧರ್ಮರಾಜನ ನಾಯಿ ಒಂದಿತ್ತು. ಅದು ಮುಂದೆ ಓಡುವಾಗ ಆ ನಾಯಿಯ ಬಾಯಿಗೆ ಶಬ್ದವೇದಿ ವಿದ್ಯೆಯಿಂದ ಏಕಲವ್ಯ ಬಾಣಗಳನ್ನು ಪ್ರಯೋಗ ಮಾಡಿದ್ದ. ಗಾಯ ಮಾಡಲಿಲ್ಲ, ಕೇವಲ ಬಾಯಿಯನ್ನು ತುಂಬಿ ಬಿಟ್ಟಿದ್ದ ಅಷ್ಟೇ. ಆ ನಾಯಿ ಮತ್ತೆ ಪಾಂಡವರ ಬಳಿಗೆ ಓಡಿ ಬಂತು. ಯಾರು ಈ ವಿಚಿತ್ರವಾದ ಕೆಲಸವನ್ನು ಮಾಡಿದವರು ಅಂತ ನೋಡ್ಲಿಕ್ಕಾಗಿ ಪಾಂಡವರೆಲ್ಲರೂ ಕೂಡ ಆ ಬಾಣ ಪ್ರಯೋಗವನ್ನು ಮಾಡಿದ ವ್ಯಕ್ತಿಯನ್ನು ಹುಡುಕಾಡ್ತಾ ಬಂದ್ರು. ಮಣ್ಣಿನ ದ್ರೋಣ ಮೂರ್ತಿಯನ್ನು ಪೂಜೆ ಮಾಡ್ತಾ ಬಿಲ್ಲು ವಿದ್ಯೆ ಅಭ್ಯಾಸ ಮಾಡ್ತಿದ್ದಂತ ಏಕಲವ್ಯನನ್ನು ಅವರು ನೋಡಿದರು. ಆ ಏಕಲವ್ಯ ಹಿಂದೆ ಎಲ್ಲ ಅಸ್ತ್ರಗಳನ್ನು ಶಸ್ತ್ರಗಳನ್ನು ತಿಳಿದಿದ್ದ. ಯಾವ ಶಸ್ತ್ರಾಸ್ತ್ರಗಳನ್ನು ಅಂದ್ರೆ ಪಿಶಾಚಗಳಿಗೆ ಮತ್ತು ರಾಕ್ಷಸರಿಗೆ ಸಂಬಂಧಪಟ್ಟಂತ ಶಸ್ತ್ರಾಸ್ತ್ರಗಳೆಲ್ಲ ತಿಳಿದಿದ್ದ. ಅಸ್ತ್ರಗಳಲ್ಲಿ ಆ ಅಸ್ತ್ರ ವಿದ್ಯಾಭಿಮಾನಿ ಶಕ್ತಿಗಳಿರ್ತಾವಲ್ಲ, ಆ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ದೈವಿ ಅಸ್ತ್ರಗಳು ಮತ್ತು ರಾಕ್ಷಸಾಸ್ತ್ರಗಳು, ಪಿಶಾಚಾಸ್ತ್ರಗಳು ಅಂತ ಎರಡು ತರ. ಏಕಲವ್ಯ ಆತ ಸ್ವತಃ ರಾಕ್ಷಸ ಆದ್ದರಿಂದ ಪಿಶಾಚಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅಸುರ ಶಕ್ತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಸ್ತ್ರಗಳನ್ನು ತಿಳಿದಿದ್ದ. ದಿವ್ಯ ಅಸ್ತ್ರಗಳನ್ನು ತಿಳ್ಕೊಳ್ಬೇಕು, ದೇವತೆಗಳಿಗೆ ಸಂಬಂಧಪಟ್ಟಂತ ಅಸ್ತ್ರಗಳನ್ನು ತಿಳ್ಕೊಳ್ಬೇಕು ಅಂತ ದ್ರೋಣನ ಕಡೆ ಬಂದಿದ್ದ. ಆದ್ರೆ ದ್ರೋಣ ಅವನಿಗೆ ಆ ಸಂದರ್ಭದಲ್ಲಿ ಶಿಕ್ಷೆ ಕೊಟ್ಟಿರಲಿಲ್ಲ. ಆದ್ರೆ ಆತ ಪ್ರತ್ಯೇಕವಾಗಿ ದ್ರೋಣನ ಮೂರ್ತಿಯನ್ನು ಪೂಜೆ ಮಾಡ್ತಾ ಅಸ್ತ್ರ ವಿದ್ಯಾಭ್ಯಾಸವನ್ನು ಮಾಡಿದ ಅಂತ ಆ ಕಥೆ ನೋಡಿದ್ವಿ. ಅದನ್ನು ನೋಡಿದಾಗ ಈ ಅರ್ಜುನ ದ್ರೋಣನಿಗೆ ಹೇಳಿದ, ನೀವು ನನ್ನನ್ನ ಅತ್ಯಂತ ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡ್ತೀರಿ ಅಂತ ಪ್ರತಿಜ್ಞೆ ಮಾಡಿದ್ರೆ, ಈ ಏಕಲವ್ಯ ನನ್ನನ್ನು ಮೀರಿಸಿದಂತವನೊಬ್ಬನು ಕಾಣಿಸ್ತಾ ಇದ್ದಾನೆ ಇಲ್ಲಿ, ಹಾಗಾಗಿ ನೀವು ಮಾಡಿದಂತ ಪ್ರತಿಜ್ಞೆ ವ್ಯರ್ಥ ಆಯ್ತಲ್ಲ ಅಂತ ಆ ಅರ್ಜುನ ಕೇಳಿದ್ದ. ಆಗ ದ್ರೋಣ ಏಕಲವ್ಯನ ಬಳಿಗೆ ಬಂದು, ನನ್ನ ಶಿಷ್ಯನಾದ್ರೆ ನನಗೆ ಗುರುದಕ್ಷಿಣೆ ಕೊಡು ಅಂತ ಕೇಳಿದ್ದ. ಏಕಲವ್ಯ ಅವನಿಗೆ ತನ್ನ ಬಲಗೈ ಹೆಬ್ಬೆರಳನ್ನ ದ್ರೋಣನ ಅಪೇಕ್ಷೆಯಂತೆ ಗುರುದಕ್ಷಿಣೆಯಾಗಿ ಕೊಟ್ಟುಬಿಟ್ಟ. ಇಷ್ಟೆಲ್ಲ ಆದ್ಮೇಲೆ ಆತ ಪಾರಂಗತನಾಗಿದ್ರು ಕೂಡ, ಧನುರ್ವಿದ್ಯಾ ಪಾರಂಗತನಾಗಿದ್ರು ಕೂಡ, ಆ ಅರ್ಜುನನಿಗೆ ಸರಿಸಾಟಿ ಆಗಬೇಕು ಅಂತ ಏನು ಅಪೇಕ್ಷೆ ಹೊಂದಿತ್ತಲ್ಲ ಅದು ಸುಳ್ಳಾಯ್ತು. ಅರ್ಜುನ ಶ್ರೇಷ್ಠನಾಗಿ ಉಳಿದ, ಏಕಲವ್ಯ ಅವನಿಗಿಂತ ಕೆಳಗಿನಾಗಿ ಉಳಿದ. ಅಲ್ಲಿ ಇನ್ನೊಂದು ವ್ಯಾಖ್ಯಾನದಲ್ಲಿ ಸಂಗತಿ ನಾವು ನೋಡ್ಕೊಳ್ಬೇಕು. ಈ ಶಬ್ದವೇದಿ ವಿದ್ಯೆ ಏಕಲವ್ಯನಲ್ಲಿ ಇತ್ತು ಅಂತ ನೋಡಿದ್ವಲ್ಲ, ಅದು ಅರ್ಜುನನಲ್ಲಿ ಇದ್ದಿಲ್ಲ ಅಂತ ತಿಳ್ಕೊಳ್ಬಾರ್ದು. ದ್ರೋಣರು ಪಂಚಪಾಂಡವರಿಗೆ ಶಸ್ತ್ರಾಭ್ಯಾಸ ಮಾಡಿಸುವ ಸಂದರ್ಭದಲ್ಲೇ ಅರ್ಜುನ ಸ್ವಪ್ರಯತ್ನದಿಂದಲೇ ಈ ಶಬ್ದವೇದಿ ವಿದ್ಯೆಯನ್ನ ಕಲಿಯುವಂತ ಪ್ರಯತ್ನ ಮಾಡಿದ್ದ. ಅದು ಮಹಾಭಾರತದಲ್ಲಿದೆ. ರಾತ್ರಿಯಲ್ಲಿ ಏಕಾಕಿಯಾಗಿ ಆತ ಧನುರ್ವಿದ್ಯೆ ಮಾಡ್ತಿದ್ದ ಅಂತ ಇದೆ. ಯಾಕೆಂದ್ರೆ ಮಹಾಭಾರತದಲ್ಲಿ ಬರುವಂತ ಕಥೆಯಂತೆ ಎಲ್ಲ ಕೌರವ ಪಾಂಡವ ರಾಜಕುಮಾರರನ್ನು ಊಟ ಮಾಡ್ತಾ ಕೂತಿದ್ದಾಗ ರಾತ್ರಿ ಹೊತ್ತು ದೀಪ ಆರಿ ಹೋಯ್ತು.
ದೀಪ ಆರಿ ಹೋದಾಗ ಎಲ್ಲರ ಕೈಗಳು ನಮಗೂ ಎಲ್ಲರಿಗೂ ಅನುಭವ ಇರುವಂತೆ ಆಹಾರದ ಸುತ್ತನ್ನು ಹಿಡಿದ ಕೈಗಳು ನೇರವಾಗಿ ಬಾಯಿಗೆ ಹೋದವು. ಇದು ನಮಗೆ ಅಭ್ಯಾಸ ಬಲದಿಂದ ಸಾಧ್ಯ ಅಂತ ನಮಗೆಲ್ಲರಿಗೂ ಅನುಭವಿಸುತ್ತೆ. ಅರ್ಜುನನು ಅದನ್ನೇ ಪರಾಮರ್ಶೆ ಮಾಡಿದ. ಊಟ ಮಾಡೋದು ನಮ್ಗೆ ಸಾಧ್ಯ ಆಗೋದಾದ್ರೆ ಬಿಲ್ ವಿದ್ಯೆ ನಮ್ಗೆ ಯಾಕೆ ಸಾಧ್ಯ ಆಗಬಾರದು, ಶಬ್ದವೇದಿ ವಿದ್ಯೆಯಿಂದ ಅಂತ ಆಲೋಚನೆ ಮಾಡಿ ಆತ ಪ್ರತ್ಯೇಕವಾಗಿ ರಾತ್ರಿ ಹೊತ್ತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದನ್ನು ದ್ರೋಣರು ಗಮನಿಸಿದ್ರು. ದ್ರೋಣನಲ್ಲಿ ಒಂದು ವೇಳೆ ಅದು ಇಲ್ಲದೇ ಇದ್ದಿದ್ರೆ, ದ್ರೋಣನು ಈ ಅರ್ಜುನನಲ್ಲಿ ಆ ವಿದ್ಯೆ ತಾನಾಗಿ ಬಂದಿಲ್ಲದೇ ಇದ್ರೆ ಆ ದ್ರೋಣರು ಅದನ್ನು ಅವನಿಗೆ ಉಪದೇಶ ಮಾಡ್ತಿದ್ರು. ತಾನಾಗಿ ಅದನ್ನು ಅರ್ಜುನ ಕಲಿಸಿದ್ರಿಂದ ಅವರು ಸುಮ್ಮನೆ ಆಗಿದ್ರು. ಅಂತೂ ಏಕಲವ್ಯನಿಗಿಂತ ಅರ್ಜುನನನ್ನು ಹೆಚ್ಚಾಗಿ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಪ್ರತಿಜ್ಞೆ ಇದ್ದಿದ್ದು ಸತ್ಯ. ಅರ್ಜುನನು ಅದನ್ನು ಸ್ವತಃ ಕಲಿತಿದ್ದ, ಏಕಲವ್ಯನು ಕೂಡ ಅದನ್ನ ಕಲಿತಿದ್ದ. ಆ ಏಕಲವ್ಯ ಮತ್ತು ಅರ್ಜುನರಲ್ಲಿ ಹೆಚ್ಚು ಕಡಿಮೆ ಸಮಾನವಾದಂತಹ ಬಿಲ್ಲು ವಿದ್ಯೆ, ಸಮಾನವಾದಂತಹ ನೈಪುಣ್ಯ ಇತ್ತು. ಏಕಲವ್ಯ ಅರ್ಜುನಿಗೆ ಅನಿಸಬಾರದು. ದುಷ್ಟನಾದಂತಹ ಏಕಲವ್ಯ ದೇವಪುರುಷನಾದಂತಹ ಅರ್ಜುನನಿಗೆ ಸಮಾನ ಅನಿಸಬಾರದು ಅನ್ನೋ ದೃಷ್ಟಿಯಿಂದ ಅವರು ಹೆಬ್ಬೆರಳನ್ನು ಗುರುದಕ್ಷಿಣೆಯನ್ನಾಗಿ ಬೇಡಿದ್ರು. ಆವಾಗ ಅವನಿಗೆ ಮುಷ್ಟಿಯ ಬಲ ಕಡಿಮೆ ಆಯಿತು. ಮುಷ್ಟಿಯ ಬಲ ಕಡಿಮೆ ಆದಾಗ ಆತ ಅರ್ಜುನನಿಗೆ ಸರಿಸಮಾನ ಆಗುವಂತ ಅವಕಾಶ ತಪ್ಪಿ ಹೋಯಿತು. ದ್ರೋಣರು ಏಕಲವ್ಯನ ಗುರುಭಕ್ತಿಯನ್ನು ದುರುಪಯೋಗ ಮಾಡ್ಕೊಂಡ್ರಲ್ಲ, ಅವನನ್ನು ತುಳಿದ್ರಲ್ಲ ಅಂತ ಒಂದು ಆಕ್ಷೇಪ ನಿನ್ನೆ ಬಂದಿತ್ತು, ಅದು ಕೇಳಿದ್ದೆ. ಆದ್ರೆ ಮಹಾಭಾರತ ಏನ್ ಹೇಳ್ತದಂದ್ರೆ, ದ್ರೋಣರು ಆ ಏಕಲವ್ಯನನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಲಿಲ್ಲ. ಅವ್ರು ಏನ್ ಹೇಳಿದ್ರಂದ್ರೆ, ಈಗ ಬ್ರಾಹ್ಮಣ ಕ್ಷತ್ರಿಯರಿಗೆ ನಾನು ವಿದ್ಯಾಭ್ಯಾಸ ಮಾಡಿಸ್ತಿದ್ದೇನೆ. ಆ ಕುರುಕುಲದ ರಾಜಕುಮಾರರು ಅವರೆಲ್ಲ ಕ್ಷತ್ರಿಯರು, ಮತ್ತು ನನ್ನ ಮಗನಾದಂಥ ಅಶ್ವತ್ಥಾಮ ಬ್ರಾಹ್ಮಣ. ಇವರೆಲ್ಲರಿಗೂ ನಾನು ಶಸ್ತ್ರಾಭ್ಯಾಸ ಮಾಡಿಸುವಂತ ಸಂದರ್ಭ ಇದು ರಾಜಮನೆತನದ ಗೌರವ ಮರ್ಯಾದೆ ಇತ್ಯಾದಿ ಪ್ರಶ್ನೆನೂ ಅದರಲ್ಲಿ ಅಡಕವಾಗಿರ್ತದೆ. ಹಾಗಿದ್ದಾಗ ಬೇರೆ ಜಾತಿಯಿಂದ ಬಂದಂಥವರಿಗೆ ಶಸ್ತ್ರ ವಿದ್ಯಾಭ್ಯಾಸ ಮಾಡೋದು ಕಷ್ಟ. ಹಾಗಾಗಿ ನಿನಗೆ ಇಲ್ಲಿ ಬೇಡ, ನೀನು ನನ್ನ ಶಿಷ್ಯನೇ. ಶಿಷ್ಯೋಸಿ ಮಮ ನೈಷಾದೆ ಪ್ರಯೋಗೇ ಬಲವತ್ತರ ನಿವರ್ತಸ್ವ ಗ್ರಹಾನೇವ ಅನುಜ್ಞಾತೋಸಿ ನಿತ್ಯಶಃ. ನಿನಗೆ ನಾನು ಅನುಜ್ಞೆ ಕೊಟ್ಟಿದ್ದೀನಿ ಮನೆಗೆ ಹೋಗ್ಲಿಕ್ಕೆ, ನೀನೇ ವಿದ್ಯಾಭ್ಯಾಸ ಮಾಡು ಅಂತ ಹೇಳಿದ್ರು ಅಂತ ಆದಿಪರ್ವದಲ್ಲಿ ಕಥೆ ಇದೆ. ಹಾಗಾಗಿ ದ್ರೋಣರು ಅವನನ್ನು ಹರಸಿ ಕಳಿಸಿದ್ರು. ಆ ಪ್ರಕಾರ ಅವನು ತನ್ನ ಕಾಡಿಗೆ ಹೋಗಿ ಅಲ್ಲಿ ದ್ರೋಣರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ತಾನೇ ವಿದ್ಯಾಭ್ಯಾಸ ಮಾಡಿದ್ದ. ಹೀಗೆ ಆ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಮಾಡಿಸೋದು ಬೇಡ ಅಂತ ಅವ್ರು ತಿರಸ್ಕಾರ ಮಾಡಿದ್ರೆ ಹೊರತು ಪೂರ್ಣವಾಗಿ ಅವನನ್ನು ತಿರಸ್ಕಾರ ಮಾಡಿರಲಿಲ್ಲ. ಸ್ವಲ್ಪ ಮಟ್ಟಿಗೆ ಏನಾದರೂ ಪ್ರಯತ್ನಶೀಲನಾದಂತಹ ಶಿಷ್ಯ ಅಂತ ಅವ್ರನ್ನ ಆ ದ್ರೋಣನಿಗೆ ಏಕಲವ್ಯನ ಮೇಲೆ ಸ್ವಲ್ಪ ಪ್ರೀತಿ ಇತ್ತು. ಇದು ಮಹಾಭಾರತದಲ್ಲಿ ಬರೋ ಮಾಹಿತಿ. ತಾತ್ಪರ್ಯ ನಿರ್ಣಯದ 15ನೇ ಅಧ್ಯಾಯದಲ್ಲಿ ಕೂಡ ಅದೇ ಮಾಹಿತಿ ಇದೆ. ಆ ದ್ರೋಣರು ಏನ್ ಮಾಡಿದ್ರು ಅಂದ್ರೆ, ಆ ಏಕಲವ್ಯನಿಗೆ ರಹಸ್ಯವಾಗಿ ಪಾಠ ಮಾಡಿದ್ರು. ಯಾಕಂದ್ರೆ ಪಂಚಪಾಂಡವ್ರ ನಡುವೆ ಪಾಠ ಮಾಡಿಬಿಟ್ರೆ ಅದು ಮತ್ತೆ ಭೀಷ್ಮ ಇತ್ಯಾದಿಗಳು, ಕೃಪಾ ಇತ್ಯಾದಿಗಳು, ಸ್ವಯಂ ಪಂಚಪಾಂಡವರು ಇತ್ಯಾದಿಗಳು ತಕರಾರು ಮಾಡಬಹುದು ಅಂತೇಳಿ ಅವನಿಗೆ ಪ್ರತ್ಯೇಕವಾಗಿ ವಿದ್ಯಾಭ್ಯಾಸ ಮಾಡ್ತೀವಿ. ಎಲ್ಲಿ ಅಂದ್ರೆ ರೈವತ ಪರ್ವತದಲ್ಲಿ ಏಕಾಂತದಲ್ಲಿ ಆತನಿಗೆ ಉತ್ತಮ ಅಸ್ತ್ರಗಳನ್ನ ಉಪದೇಶ ಮಾಡಿದ್ರು. ಅವನನ್ನು ಶ್ರೇಷ್ಠ ಧನುರ್ವಿದ್ಯಾ ಪಾರಂಗತನಾಗಿ ಮಾಡಿದ್ರು. ಆದ್ರೆ ಅರ್ಜುನ ಅವನಕ್ಕಿಂತ ಶ್ರೇಷ್ಠನಾಗಿ ಆಗುವಂತೆ ನೋಡ್ಕೊಂಡ್ರು. ಇದು ದ್ರೋಣರ ಮನಸ್ಸಿನೊಳಗಿದ್ದಂತ ಆಶಯ. ಮತ್ತು ಅಲ್ಲಿ ಇನ್ನೊಂದು ಅರ್ಥ ಏನ್ ಮಾಡ್ಕೊಳ್ಬೇಕಂದ್ರೆ, ಈ ಏಕಲವ್ಯ ಕ್ರೋಧವಶರು ಅನ್ನುವಂಥ ರಾಕ್ಷಸರ ಗುಂಪಿನ ನಾಯಕ ಮಣಿಮಾನ್ ಅನ್ನುವ ರಾಕ್ಷಸ ಅಂತ ನಾವು ನೋಡಿದ್ವಿ. ಅರ್ಜುನ ಇಂದ್ರನ ಅವತಾರ ಅಂತ ಅರ್ಜುನನಿಗೆ ಮೂಲಭೂತವಾಗಿಯೇ ಸ್ವಾಭಾವಿಕವಾಗಿಯೇ ಈ ರಾಕ್ಷಸನಾದಂತಹ ಏಕಲವ್ಯನಿಗಿಂತ ಹೆಚ್ಚಿನ ನೈಪುಣ್ಯ ಇರ್ತದೆ. ಆ ಇದ್ದದ್ದಕ್ಕೆ ಈ ಗುರುವಾದಂತಹ ದ್ರೋಣರು ಸ್ವಲ್ಪ ಶಿಕ್ಷಣ ಕೊಟ್ಟ ಸಾಕು. ಹಾಗಾಗಿ ಏನೇ ಇದ್ರೂ ಏಕಲವ್ಯ ಅರ್ಜುನನ್ನು ಮೀರಿಸುವಂತಹ ಸಂಭಾವ್ಯತೆಯೇ ಇರಲಿಲ್ಲ, ಆ ಸಾಧ್ಯತೆ ಇರಲೇ ಇಲ್ಲ. ಆದರೂ ಅರ್ಜುನನಿಗೆ ಏಕಲವ್ಯ ಸಮಾನ ಆಗಬಾರದು ಅನ್ನೋ ದೃಷ್ಟಿಯಿಂದ ಅವರು ಆ ಹೆಬ್ಬೆರಳನ್ನು ಗುರುದಕ್ಷಿಣೆಯನ್ನಾಗಿ ತಗೊಂಡ್ರು. ಅವನ ದುಷ್ಟತ್ವನೂ ಕೂಡ ಅಲ್ಲಿ ಹಿನ್ನೆಲೆ ಆಗಿತ್ತು ಅಂತ ನಾವು ತಾತ್ಪರ್ಯ ನಿರ್ಣಯದ 15ನೇ ಅಧ್ಯಾಯದಲ್ಲಿ ಮತ್ತು ಮಹಾಭಾರತದ ಆದಿಪರ್ವದ 143ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಆ ಸಂದರ್ಭವನ್ನು ಗಮನಿಸಬೇಕು. ಅದಾದ ಬಳಿಕ ನಿನ್ನೆ ಕಥೆಯ ಪ್ರಾರಂಭ ಆಗಿತ್ತು. ಯದುವಂಶದ ಹಿನ್ನೆಲೆಯನ್ನು ಹೇಳಬೇಕು ಅಂತ ವಿಕದ್ರು ಅನ್ನುವಂಥ ಹಿರಿಯ ಯಾದವ ಎದ್ದು ನಿಂತ ಅಂತ ನೋಡಿದ್ವಿ. ಜರಾಸಂಧ 17 ಬಾರಿ ರಾಮಕೃಷ್ಣರ ಮೇಲೆ ದಂಡೆತ್ತಿ ಬಂದು ಸೋತು ಹೊರಟು ಹೋಗಿದ್ದ. 18ನೇ ಬಾರಿ ಆತ ಯುದ್ಧಕ್ಕೆ ಬರ್ತಾನೆ ಅಂತ ಸುದ್ದಿ ಬಂದಾಗ ಎಲ್ಲ ಯಾದವರು ಮತ್ತೊಮ್ಮೆ ಯುದ್ಧದ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಅಲ್ಲಿ ಮಾತುಕತೆಗೆ ಕೂತ್ಕೊಂಡ್ರು, ವಿಚಾರ ವಿಮರ್ಶೆಗೆ ಕೂತ್ಕೊಂಡ್ರು. ಆಗ ವಿಕದ್ರು ಅನ್ನುವಂಥ ಯಾದವ ಎದ್ದು ನಿಂತ.
ಸೂರ್ಯವಂಶದಲ್ಲಿ ಸೂರ್ಯನ ಮಗನಾದಂತಹ ವೈವಸ್ವತ ಮನು ಏನಿದ್ದ, ವೈವಸ್ವತ ಮನುವಿನಲ್ಲಿ ಇಕ್ಷ್ವಾಕು ಅಂತ ರಾಜ ಇದ್ದ. ಇಕ್ಷ್ವಾಕುನು ರಾಜನಿಗೆ ಹರ್ಯಶ್ವ ಅನ್ನುವಂಥ ಮಗ ಇದ್ದ. ಹರ್ಯಶ್ವನಿಗೆ ಮಧುಮತಿ ಅಂತ ಪತ್ನಿ ಇದ್ಲು. ಆ ಮಧುಮತಿ ಯಾರು ಅಂದ್ರೆ ಮಧು ಅನ್ನುವಂಥ ರಾಕ್ಷಸನ ಹೆಂಡತಿ, ಮಧು ಅನ್ನುವಂಥ ರಾಕ್ಷಸನ ಮಗಳಾಕೆ. ಅವಳ ಸಹೋದರನೇ ಲವಣಾಸುರ. ಈ ಲವಣಾಸುರನನ್ನು ಸೋಲಿಸಿ ಭರತ ಮಥುರಾ ನಗರವನ್ನು ನಿರ್ಮಾಣ ಮಾಡಿದ್ದ. ಆ ಕಥೆಯನ್ನು ಹಿಂದೆ ನೋಡಿದ್ವಿ. ಹೀಗೆ ಆ ಇಕ್ಷ್ವಾಕುವಿನ ಮಗನಾದಂತಹ ಹರ್ಯಶ್ವ ಮಧುಮತಿ ಅನ್ನುವಂಥ ಪತ್ನಿಯನ್ನು ಪಡೆದಿದ್ದ. ಹರ್ಯಶ್ವನ ಅಣ್ಣ ಆ ಈ ಹರ್ಯಶ್ವನನ್ನ ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದ. ಅವನಿಗೆ ಕೊಡಬೇಕಾದಂಥ ರಾಜ್ಯದ ಪಾಲನೆ ಕೊಡಲಿಲ್ಲ, ಅವನು ಭ್ರಷ್ಟನನ್ನಾಗಿ ಮಾಡಿದ. ಆತ ತನ್ನ ಮಾವನ ಮನೆಯಲ್ಲಿ ಹೋಗಿ ಇದ್ದು ಬಿಟ್ಟಿದ್ದ. ಒಂದು ದಿವಸ ಆತ ಸಮುದ್ರ ವಿಹಾರಕ್ಕೆ ಹೋಗಿದ್ದಾಗ ನಾಗಲೋಕದ ಸರ್ಪಗಳು ಬಂದು ಅವನನ್ನು ಕರ್ಕೊಂಡು ಹೋದವು ಸಮುದ್ರಕ್ಕೆ. ಆ ಸಮುದ್ರದಲ್ಲಿ ಪಾತಾಳ ಲೋಕದಲ್ಲಿ ನಾಗರಾಜನಾದಂಥ ಧೂಮ್ರವರ್ಣ ಎಂಬಾತ ತನ್ನ 5 ಜನ ಕನ್ಯೆಯರನ್ನ ಆತನಿಗೆ ಮದುವೆ ಮಾಡಿಕೊಟ್ಟ. ಆತ ಆ ಹೊಸದಾಗಿ ಮದುವೆ ಆದಂತಹ 5 ಜನ ಕನ್ಯೆಯರನ್ನು ತಗೊಂಡು ಸಮುದ್ರದಿಂದ ಮೇಲೆ ಬಂದಿದ್ದ. ಅವರನ್ನ ಮತ್ತು ತನ್ನ ಅಂತಃಪುರದ ಸ್ತ್ರೀಯರನ್ನ ಎಲ್ಲರನ್ನ ಕರ್ಕೊಂಡು ತನ್ನ ಅರಮನೆಗೆ ಅವನು ಬಂದ ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 37ನೇ ಅಧ್ಯಾಯ ಅಲ್ಲಿ ಸಮಾಪ್ತವಾಗಿತ್ತು. 38ನೇ ಅಧ್ಯಾಯದಲ್ಲಿ ವಿತದ್ರು ಆ ಕಥೆಯನ್ನು ಮುಂದುವರಿಸಿದ ಪ್ರಕರಣವನ್ನು ನಾವು ಗಮನಿಸ್ತೀವಿ. ಆ 5 ನಾಗಕನ್ಯೆಯರಲ್ಲಿ ಕುಲೋದ್ಧಾರಕರಾದಂತಹ ಮಹಾಪರಾಕ್ರಮಿಗಳಾದಂತಹ 5 ಜನ ಮಕ್ಕಳು ಆತನಿಗೆ ಜನಿಸಿದರು. ಆ ಯದುವಿಗೆ, ಹರಿಯೇಶ್ವರನ ಮಗನ ಅಂತ ಯದುವಿಗೆ. ಸೂರ್ಯನ ಮಗ ವೈವಸ್ವತ ಮನು, ಅವನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಹರ್ಯಶ್ವ, ಹರ್ಯಶ್ವನ ಮಗ ಈ ಯದುವಿನ ಕಥೆಯನ್ನು ಈಗ ನೋಡ್ತಿದ್ವಿ. ಆ ಯದುವಿಗೆ 5 ಜನ ಮಕ್ಕಳಾದರು. ಮುಚುಕುಂದ, ಪದ್ಮವರ್ಣ, ಮಾಧವ, ಸಾರಸ ಮತ್ತು ಹರಿತ ಎಂಬುದಾಗಿ 5 ಜನ ಅವನಿಗೆ ಮಕ್ಕಳಾದರು. ಅವರೆಲ್ಲರೂ ಬೆಳೆದು ದೊಡ್ಡವರಾದ್ಮೇಲೆ ನಾವು ಪ್ರಾಪ್ತ ವಯಸ್ಕರಾಗಿದ್ದೇವೆ, ಪರಾಕ್ರಮಿಗಳಾಗಿದ್ದೇವೆ, ಇನ್ನು ಮುಂದೆ ಏನ್ ಮಾಡ್ಬೇಕು, ನೀನು ನಮಗೆ ಆಜ್ಞಾಪನೆ ಮಾಡು ಅಂತ ಅವರೆಲ್ಲರೂ ಕೇಳ್ಕೊಂಡ್ರು. ಆಗ ಅವನೇನ್ ಮಾಡಿದ ಅಂದ್ರೆ, ಇವರ ಪರಾಕ್ರಮ ಎಷ್ಟಿದೆ ನೋಡೋಣ, ಇವರ ಸ್ವಂತ ಶಕ್ತಿ ಎಷ್ಟಿದೆ ನೋಡೋಣ, ನಾನು ಇವರಿಗೆ ರಾಜ್ಯವನ್ನು ಕೊಟ್ಟು ಇವರನ್ನು ರಾಜನನ್ನಾಗಿ ಮಾಡೋಕ್ಕಿಂತ ಅವರು ಸ್ವಶಕ್ತಿಯಿಂದ ರಾಜ್ಯವನ್ನು ಸಂಪಾದನೆ ಮಾಡ್ಕೊಳ್ಳಿ, ತಾವಾಗಿ ಬೆಳೆದು ನಿಲ್ಲಿ, ತಮ್ಮ ಕಾಲ ಮೇಲೆ ನಿಲ್ಲಲಿ ಅಂತ ಆಲೋಚನೆ ಮಾಡಿದ. ಹಾಗೆ ಮಾಡಿ ಅವನೇನ್ ಮಾಡಿದ ಅಂದ್ರೆ, ನಿಮ್ಮವರಲ್ಲಿ ಮೊದಲನೆಯವನಾದ ಮುಚುಕುಂದ ವಿಂಧ್ಯ ಪರ್ವತ ಮತ್ತು ವೃಕ್ಷವಂತ ಪರ್ವತ ಅವೆರಡರ ನಡುವೆ ಹೋಗಿ ಪರ್ವತ ಅಲ್ಲಿ ಪ್ರಯತ್ನಪೂರ್ವಕವಾಗಿ 2 ನಗರಗಳನ್ನು ಸೃಷ್ಟಿ ಮಾಡಲಿ. ಎರಡನೆಯವನಾದಂತಹ ಪದ್ಮವರ್ಣ ದಕ್ಷಿಣ ದಿಕ್ಕಿಗೆ ಹೋಗಲಿ, ಅಲ್ಲಿ ಸಹ್ಯ ಪರ್ವತದ ಮೇಲೆ ಒಂದು ಸುಂದರವಾದಂತಹ ನಗರವನ್ನು ಸೃಷ್ಟಿ ಮಾಡಲಿ. ಪಶ್ಚಿಮ ದಿಕ್ಕಿಗೆ ಹೋಗಿ ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದರೆ ಅಲ್ಲಿ ಮತ್ತೊಂದು ಸುಂದರವಾದಂತಹ ವನ ಇದೆ, ಚಂಪಕ ವೃಕ್ಷಗಳಿಂದ ಕೂಡಿದ ವನ. ಅಲ್ಲಿ ಸಾರಸ ಅನ್ನುವಂತಹ 3ನೇ ಹುಡುಗ, 3ನೇ ರಾಜಕುಮಾರ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿ. 4ನೇವನಾದಂತಹ ಮಹಾಬಾಹುವಾದಂತಹ ಹರಿತ ಏನಿದ್ದಾನೆ, ಅವನು ಸಮುದ್ರದ ಮಧ್ಯದಲ್ಲಿರುವಂತಹ ಸರ್ಪರಾಜನಿಗೆ ಸಂಬಂಧಪಟ್ಟಂತಹ ದ್ವೀಪವನ್ನ ರಕ್ಷಣೆ ಮಾಡ್ಕೊಂಡಿರ್ಲಿ. ಮತ್ತು ನನ್ನ ಹಿರಿಯ ಮಗನಾದಂತಹ ಮಾಧವ ಏನಿದ್ದಾನೆ, ಅವನು ಯುವರಾಜನಾಗಿದ್ದುಕೊಂಡು ರೈವತಕ ಪರ್ವತಕ್ಕೆ ಸಮೀಪದಲ್ಲಿರುವಂತಹ ಈ ಪಟ್ಟಣವನ್ನು ಪಾಲನೆ ಮಾಡ್ಕೊಂಡಿರ್ಲಿ ಅಂತ ಹೀಗೆ ಅವನು ಆಜ್ಞಾಪನೆ ಮಾಡಿದ. ಹೀಗೆ ಹೇಳಿದ ಕೂಡಲೇ ಆ ಮಕ್ಕಳೆಲ್ಲರೂ ಕೂಡ ಅಲ್ಲಿಂದ ಹೊರಟರು. 4 ಜನ ಅಲ್ಲಿಂದ ಹೋದರು. ಯಾಕಂದ್ರೆ ಮಾಧವ ಅನ್ನುವಂಥ ಒಬ್ಬಾತ ತನ್ನ ತಂದೆ ಬಳಿಗೆ ಉಳಿದ. ತಮ್ಮ ತಂದೆ ಎಲ್ಲೆಲ್ಲಿ ಹೇಳಿದ್ದ ಆಯಾ ಸ್ಥಳಕ್ಕೆ ಹೋಗಿ ರಾಜಧಾನಿಯನ್ನು ಕಟ್ಟಲಿಕ್ಕೆ ಬೇಕಾದಂತಹ ಪ್ರಶಸ್ತವಾದ ಸ್ಥಳವನ್ನು ಅವರು ಅಲ್ಲಿ ಅನ್ವೇಷಣೆ ಮಾಡಿದರು. ರಾಜಋಷಿ ಆದಂತಹ ಮುಚುಕುಂದ ಏನಿದ್ದ, ಅವನು ಈ ವಿಂಧ್ಯ ಪರ್ವತದ ಮಧ್ಯಭಾಗದಲ್ಲಿ ನರ್ಮದಾ ನದಿ ತೀರದಲ್ಲಿ ಒಂದು ಸ್ಥಳವನ್ನು ಹುಡುಕಿದ. ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳಿದ್ದವು ಅಲ್ಲಿ. ಅಂತಹ ಸ್ಥಳವನ್ನು ಹುಡುಕಿ ಅದನ್ನೆಲ್ಲ ಸರಿಯಾಗಿ ಅಗದು ಭೂಮಿಯನ್ನು ಸಮತಲವನ್ನಾಗಿ ಮಾಡಿ ಸೇತುವೆಯನ್ನು ತಯಾರು ಮಾಡಿದ. ಸುತ್ತಲೂ ಕಂದಕಗಳನ್ನು ಮಾಡಿ ಆ ಕಂದಕಗಳನ್ನು ನೀರಿನಿಂದ ತುಂಬಿಸಿದ. ಆ ಪಟ್ಟಣಕ್ಕೆ ಮಾಹಿಷ್ಮತಿ ಅಂತ ಹೆಸರಿಟ್ಟ ಅವನು. ಮಹಾಶ್ಮ ಸಂಘಾತವತಿ ಯಥೇಯಂ ವಿಂಧ್ಯಸ್ಯಾನುಗ ಮಾಹಿಷ್ಮತಿ ನಾಮ ಸ್ತ್ರೀ ಪ್ರಕಾಶಮುಪಯ ಸ್ಥಿತಿ. ಮಹಾ ಅಶ್ಮ, ದೊಡ್ಡ ದೊಡ್ಡ ಕಲ್ಲುಗಳು ಈ ಜಾಗದಲ್ಲಿ ಇದ್ವಲ್ಲ ಮೊದಲು, ಆ ಕಲ್ಲು ಬಂಡೆಗಳನ್ನೆಲ್ಲ ಅಗಸಿ ನಗರವನ್ನು ತಯಾರು ಮಾಡಿದ್ರಿಂದ ಇದಕ್ಕೆ ಮಾಹಿಷ್ಮತಿ ಅಂತ ಹೆಸರಾಗಲಿ ಅಂತ ಸುಂದರವಾದಂತಹ ಮಾಹಿಷ್ಮತಿ ಅನ್ನುವಂಥ ಹೆಸರನ್ನಿಟ್ಟ.
ವಿಂಧ್ಯ ಪರ್ವತದ 2 ಶಿಖರಗಳ ನಡುವೆ ಮಾಹಿಷ್ಮತಿ ಅನ್ನುವಂಥ ನಗರವನ್ನು ತಯಾರು ಮಾಡಿದ ಅಂತ ಅಲ್ಲಿ ಮಾಹಿತಿ ಇದೆ. ಅದಾದ್ಮೇಲೆ ಅವನು ಪುರಿಕಾ ಅನ್ನುವಂತಹ ಹೆಸರಿನ ಮತ್ತೊಂದು ನಗರವನ್ನು ಕೂಡ ಸೃಷ್ಟಿ ಮಾಡಿದ. ಇವತ್ತಿನ ಕಾಲದಲ್ಲಿ ಆ ಎಲ್ಲ ನಗರಗಳ ಹೆಸರು ಅದೇ ಹೆಸರಿನಿಂದ ಇಲ್ಲ, ಸ್ವಲ್ಪ ಎಲ್ಲ ಅದು ಬದಲಾಗಿದೆ. ನದಿಗಳ ಹೆಸರು ಕೂಡ ಬದಲಾವಂತ ಕಾಣಿಸ್ತದೆ. ಅಂತೂ ಆ ನಗರಗಳು ಈಗೂ ಇದ್ದಿರಬೇಕು, ಬೇರೆ ಹೆಸರಿನಿಂದ ಇದ್ದಿರಬೇಕು. ಪುರಿಕಾ ಮತ್ತು ಮಾಹಿಷ್ಮತಿ ಇವೆರಡು ಪಟ್ಟಣಗಳನ್ನು ಸೃಷ್ಟಿ ಮಾಡಿ ತನ್ನ ಸಾಮ್ರಾಜ್ಯವನ್ನು ಅವನು ಶಾಸನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ಬಳಿಕ 2ನೇ ನಂತರದವನು ಪದ್ಮವರ್ಣ ಎಂಬಾತ. ಆತ ಸಹ್ಯ ಪರ್ವತದಲ್ಲಿ, ಅಂದ್ರೆ ಪಶ್ಚಿಮ ದಿಕ್ಕಿನ ಪರ್ವತಗಳು. ವಿಂಧ್ಯ ಪರ್ವತಗಳು ಅಂದ್ರೆ ಭಾರತದ ಮಧ್ಯಭಾಗದಲ್ಲಿರುವಂತಹ ಪರ್ವತಗಳು, ಮಧ್ಯಪ್ರದೇಶ ಇತ್ಯಾದಿ ಕಡೆಗಳಲ್ಲಿರುವಂತಹ ಪರ್ವತಗಳು. ಸಹ್ಯ ಪರ್ವತ ಅಂದ್ರೆ ಪಶ್ಚಿಮ ಭಾಗದಲ್ಲಿರುವಂತಹ ಪ್ರದೇಶಗಳು. ಅಲ್ಲಿ ವೇಣಾ ನದಿಯ ತೀರದಲ್ಲಿ ಶ್ರೇಷ್ಠವಾದಂತಹ ನಗರವನ್ನ ಅವನು ತಯಾರು ಮಾಡಿದ. ತಯಾರು ಮಾಡಿದ ಮೇಲೆ ಅವನೇನ್ ಮಾಡಿದ ಅಂದ್ರೆ ಆ ನಗರವನ್ನು ಸ್ವಲ್ಪ ವಿಮರ್ಶೆ ಮಾಡಿ ನೋಡಿದಾಗ ಉಳಿದವರ ನಗರಗಳಿಗೆ ಹೋಲಿಸಿದ್ರೆ ಈ ನಗರ ಸ್ವಲ್ಪ ಚಿಕ್ಕದು ಅಂತ ಕಾಣಿಸ್ತಾ ಅವನಿಗೆ. ಹಾಗಾಗಿ ತನಗೆ ಪ್ರಾಪ್ತವಾದಂತಹ ಸ್ಥಳವನ್ನೆಲ್ಲ ಇನ್ನೂ ದೊಡ್ಡ ರಾಷ್ಟ್ರವನ್ನಾಗಿ ಆತ ಪರಿವರ್ತನೆ ಮಾಡಿದ. ಪದ್ಮವರ್ಣನ ಆ ದೇಶಕ್ಕೆ ಪದ್ಮಾವತ ಅಂತ ಹೆಸರಾಯಿತು. ರಾಜಧಾನಿಗೆ ಆತ ಕರವೀರಪುರ ಅಂತ ಹೆಸರಿಟ್ಟ. ಕರವೀರಪುರ ಅಂದ್ರೆ ಈಗಿನ ಕೊಲ್ಲಾಪುರ, ಅದಕ್ಕೆ ಆತ ಕರವೀರಪುರ ಅಂತ ಹೆಸರಿಟ್ಟ. ಅದರ ಸಮೀಪದಲ್ಲೇ ಸಹ್ಯ ಪರ್ವತದ ಶ್ರೇಣಿಗಳು, ಪಶ್ಚಿಮ ಪರ್ವತಗಳು ಇರುವಂಥದ್ದು. ಅದಾದ ನಂತರದವನು ಸಾರಸ ಎಂಬ ರಾಜ. ಆತ ಕ್ರೌಂಚಪುರ ಅಂತ ಹೆಸರಿನ ಒಂದು ದೊಡ್ಡ ರಾಜಧಾನಿಯನ್ನು ಸೃಷ್ಟಿ ಮಾಡಿದ. ಸುತ್ತಮುತ್ತಲು ಚಂಪಕ ವೃಕ್ಷಗಳು, ಸಂಪಿಗೆ ವೃಕ್ಷಗಳು ಮತ್ತು ಅಶೋಕ ವೃಕ್ಷಗಳು ಇದ್ದು, ಹೀಗೆ ಅಲ್ಲಿನ ಆ ನಿಸರ್ಗ ಬಹಳ ರಮಣೀಯವಾಗಿತ್ತು. ಆ ರಾಜಧಾನಿಗೆ ವನವಾಸಿ ಅಂತ ಹೆಸರಿತ್ತು. ಆ ರಾಜ್ಯಕ್ಕೆ ವನವಾಸಿ ಅಂತ ಹೆಸರಿತ್ತು ಮತ್ತು ರಾಜಧಾನಿಗೆ ಕ್ರೌಂಚಪುರ ಅಂತ ಇದನ್ನ ಹೆಸರನ್ನ ನೋಡ್ತೀವಿ. ಅದಾದ ಬಳಿಕ ಇರುವಂಥದ್ದು ನಂತರ ಬರುವಂತ ಹೆಸರು ಹರಿತ ಅಂತ. ಅವನು ಸಮುದ್ರದ ಮಧ್ಯಭಾಗದಲ್ಲಿ ದ್ವೀಪವೊಂದನ್ನ ಸ್ವೀಕಾರ ಮಾಡಿದ. ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ರಾಜಧಾನಿಯನ್ನಾಗಿ ಮಾಡಿದ. ಆ ಸಮುದ್ರದ ಮಧ್ಯದಲ್ಲಿ ಅದಿದ್ದರಿಂದ ಆ ರಾಜನಿಗೆ ಸಹಾಯಕರಾಗಿ ಅನೇಕ ಜನ ಬೆಸ್ತರು ಉಪಲಬ್ಧರಾದರು. ಆ ಬೆಸ್ತರ ಗುಂಪಿಗೆ ಮುದ್ಗರರು ಅಂತ ಒಂದು ಹೆಸರಿತ್ತು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಯಾವಾಗಲೂ ನೀರಿನಲ್ಲೇ ಸಂಚಾರ ಮಾಡ್ತಿದ್ರು, ಸಮುದ್ರದ ಮಧ್ಯಭಾಗದಲ್ಲಿ ಸಂಚಾರ ಮಾಡಿ ಶಂಖಗಳನ್ನು ಹೊರಗೆ ತರ್ತಾ ಇದ್ರು. ಹವಳೆಗಳನ್ನ, ಮುತ್ತು ರತ್ನಗಳನ್ನ, ಚಿನ್ನವನ್ನ ಇತ್ಯಾದಿಗಳನ್ನ ಅವ್ರು ತಂದು ಕೊಡ್ತಾ ಇದ್ರು. ದೊಡ್ಡ ದೊಡ್ಡ ಹಡಗಿನಲ್ಲಿ ಸಮುದ್ರದ ನಡುವೆ ಪ್ರಯಾಣ ಮಾಡಿ ಮತ್ತೆ ಚಿಕ್ಕ ಹಡಗಿನಲ್ಲಿ ಸಂಚಾರ ಮಾಡಿ ಆ ಚಿಕ್ಕ ಹಡಗಿನಲ್ಲಿ ಮುತ್ತು ರತ್ನಗಳನ್ನು ತುಂಬಿ ಅವುಗಳನ್ನು ದೊಡ್ಡ ಹಡಗಿಗೆ ತಂದುಕೊಂಡು ಅವರು ಸಮಸ್ತ ರತ್ನಗಳನ್ನೆಲ್ಲ ಸಂಗ್ರಹ ಮಾಡ್ತಿದ್ರು. ಮೀನಿನ ಮಾಂಸದಿಂದ ತಮ್ಮ ಜೀವನವನ್ನು ಮಾಡ್ತಿದ್ರು. ಮತ್ತು ಮುತ್ತು ರತ್ನಗಳನ್ನ ಈ ಬೆಸ್ತರೇನು ಸಂಗ್ರಹ ಮಾಡ್ತಿದ್ರಲ್ಲ ಅವುಗಳನ್ನು ವೈಶ್ಯರು, ವ್ಯಾಪಾರಸ್ಥರು ಕೊಂಡುಕೊಳ್ತಿದ್ರು. ಕೊಂಡುಕೊಂಡು ಅದರ ಒಂದು ಭಾಗವನ್ನು ರಾಜನಿಗೆ ಕಾಣಿಕೆಯನ್ನಾಗಿ ಕೊಡ್ತಿದ್ರು. ಹೀಗೆ ಆ ಯದುವಂಶ ಇಕ್ಷ್ವಾಕು ವಂಶದ ಕವಲಾಗಿ ಏನು ಬೆಳೆತಲ್ಲ, 4 ಕವಲಾಗಿ ಬೆಳೆದು ಅದು ಸಮೃದ್ಧವಾಯಿತು. ಮತ್ತೆ ಈ ಯದು ಅಂತ ಏನು ರಾಜ ಇದ್ನಲ್ಲ, ಅವನು ತನ್ನ ಹಿರಿಯ ಮಗನಾದಂಥ ಮಾಧವ ಎಂಬ ಆತನಿಗೆ ತನ್ನ ರಾಜ್ಯವನ್ನು ವಹಿಸಿ ತಾನು ಮಾನವ ಶರೀರವನ್ನು ತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋಗಿಬಿಟ್ಟು ಸ್ವರ್ಗಸ್ಥನಾದ. ಆ ಮಾಧವನಿಗೆ ಸತ್ವತ ಅಂತ ಹೆಸರಿನ ಒಬ್ಬ ಮಗ ಇದ್ದ. ಈ ಸತ್ವತ ಅನ್ನೋದಂದ್ರೆ ಈ ಯಾದವರೆಲ್ಲರಿಗೂ ಕೂಡ ಸಾತ್ವತರು ಅಂತ ಹೆಸರು ಬಂತು. ಎಷ್ಟೋ ಬಾರಿ ಸುಭದ್ರಿಗೂ ಕೂಡ ಸಾತ್ವತಿ ಅಂತ ಕರೆಯೋದಿದೆ. ಅದರ ಯಾಕೆಂದ್ರೆ ಸತ್ವತನ ಕುಲದಲ್ಲಿ ಬಂದವರಾದ್ರಿಂದ. ಮಾಧವ ಅಂತ ಏನಿದೆಯಲ್ಲ, ಭಗವಂತ ಕೃಷ್ಣನಿಗೆ ಮಾಧವ ಅಂತ ಹೆಸರು ಬರಲಿಕ್ಕೆ ಅವನು ಮಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಗೆ ಗಂಡನಾದ್ರಿಂದ ಮಾಧವ ಅಂತ ಒಂದು ಹೆಸರು. ಅದಲ್ಲದೆ ಈ ಮಾಧವ ಕುಲದಲ್ಲಿ ಹುಟ್ಟಿದ್ರಿಂದಲೂ ಕೂಡ ಮಾಧವ, ಮಾಧವಿ ಅಂತ ಕೂಡ ಸುಭದ್ರೆಯನ್ನು ಕರೆಯೋದು ಎಲ್ಲೋ ಕಂಡಿದೆ ಅಂತ ನೆನಪು. ಆ ಸತ್ವತನ ಮಗನೇ ಭೀಮ ಎಂದಾತ. ಆ ಭೀಮನಿಂದಾಗಿ ಭೈಮ ಅನ್ನುವಂಥ ಒಂದು ಕವಲು ಮುಂದುವರಿಯಿತು. ಭೀಮನು ಅನರ್ಥ ದೇಶದ ಅಧಿಪತಿಯಾಗಿ ರಾಜ್ಯವನ್ನ ಆಳುತ್ತಿದ್ದ. ಅದೇ ಸಂದರ್ಭದಲ್ಲಿ ಅವನ ಸಮಕಾಲೀನಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಆಳ್ವಿಕೆ ಇತ್ತು. ಅವನ ತಮ್ಮನಾದಂತಹ ಸುಮಿತ್ರೆಯ ಮಗನಾದಂತಹ ಶತ್ರುಘ್ನ, ನಾನು ಅವನ ಹೆಸರು ತಪ್ಪಾಗಿ ಹೇಳಿದೆ, ಭರತ, ರಾಮನ ತಮ್ಮನಾದಂತಹ ಭರತ ಅಲ್ಲಿಗೆ ಬಂದು ಈ ಮಧು ಲವಣಾಸುರರನ್ನು ನಿಗ್ರಹಿಸಿ ಮಥುರಾನಗರವನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದೆ. ಭರತ ಅಲ್ಲ, ಶತ್ರುಘ್ನ. ಅಲ್ಲಿ ಶತ್ರುಘ್ನ ಅಂತ ಹೇಳಿರ್ಬೇಕು, ಮರವಿನಿಂದ ಇಲ್ಲಿ ಭರತ ಅಂತ ಹೇಳಿದ್ದಷ್ಟೆ.
ಮಧುವಿನ ಮಗನಾದಂತಹ ಲವಣಾಸುರವನ್ನು ಸಂಹಾರ ಮಾಡಿ ಮಧುವನವನ್ನು ಧ್ವಂಸ ಮಾಡಿ ಅದೇ ಸ್ಥಳದಲ್ಲೇ ಈ ಮಥುರಾ ನಗರವನ್ನು ಸೃಷ್ಟಿ ಮಾಡಿದ ಅಂತ ವಿಕಬ್ರು ಆ ಯಾದವರಿಗೆಲ್ಲ ನೆನಪು ಮಾಡಿಕೊಟ್ಟ. ಶ್ರೀರಾಮನ ಅವತಾರ ಸಮಾಪ್ತಿಯ ನಂತರ ಭರತ, ಲಕ್ಷ್ಮಣ, ಶತ್ರುಘ್ನ ಎಲ್ಲರೂ ಕೂಡ ಅವನ ಸಂಗಡವೇ ಪರಂಧಾಮಕ್ಕೆ ಹೋದ್ರು. ಸಪ್ತತನ ಮಗನಾದಂಥ ಭೀಮ ಆ ಮಥುರಾ ನಗರಕ್ಕೆ ಅವನ ಅಧಿಪತಿಯಾದ. ಮೊದಲು ಅದು ಲವಣಾಸುರನಿಗೆ ಸೇರಿತ್ತು. ಈಗ ಭೀಮ ಅದಕ್ಕೆ ಉತ್ತರಾಧಿಕಾರಿಯಾದ. ಅವನು ಅಲ್ಲೇ ವಾಸ ಮಾಡಲಿಕ್ಕೆ ಶುರು ಮಾಡಿದ ಆ ಮಥುರಾ ನಗರದಲ್ಲೇ. ಅಯೋಧ್ಯೆಯಲ್ಲಿ ಕುಶ ಅಂತ ರಾಜ ಇದ್ದ. ರಾಮನಿಗೆ ಲವಕುಶರು ಅಂತ ಮಕ್ಕಳಿದ್ರಲ್ಲ, ಅದರ ಪೈಕಿ ಕುಶ ಎಂಬಾತ ಅಯೋಧ್ಯೆಯಲ್ಲಿ ರಾಜನಾದ, ಲವ ಯುವರಾಜನಾದ. ಮತ್ತು ಮಥುರಾ ಪಟ್ಟಣವನ್ನ ಭೀಮನ ಮಗನಾದಂಥ ಅಂಧಕ ಎಂಬಾತ ಆಳ್ತಿದ್ದ. ಅಂದ್ರೆ ಅಂಧಕ ಅನ್ನೋದು ಕೂಡ ಒಂದು ಕವಲು. ಅಂಧಕನ ಮಗನೇ ರೇವತ. ಆ ರೇವತನ ಮಗನಾಗಿ ಋಕ್ಷ ಎಂಬಾತ ಹುಟ್ಟಿದ. ಆ ಋಕ್ಷ ಎಲ್ಲಿ ಹುಟ್ಟಿದ ಅಂದ್ರೆ ಪರ್ವತದ ಶಿಖರದಲ್ಲಿ ಹುಟ್ಟಿದ ಅಂತ ಕಥೆ ಇದೆ. ಹೀಗೆ ಆ ಸಮುದ್ರ ತೀರದಲ್ಲಿದ್ದಂತಹ ಪರ್ವತ ಮುಂದೆ ರೈವತಕ ಪರ್ವತ ಅಂತಾನೆ ಹೆಸರನ್ನು ಗಳಿಸ್ತು. ಈಗ ಕಥೆಯನ್ನು ನೋಡಿದ್ವಿ ನಾವು. ದ್ರೋಣರು ಏಕಲವ್ಯನ ಶಿಕ್ಷಣವನ್ನು ಕೊಟ್ಟು ರೈವತಕ ಪರ್ವತದಲ್ಲಿ ಅಂತ, ಅದೆಲ್ಲ ಈ ರೈವತಕ ಪರ್ವತವೇ. ರೈವತನ ಮಗ ವಿಶ್ವಗರ್ಭ ಎಂಬಾತ. ಅವನು ಭೂಮಂಡಲದಲ್ಲಿ ಮಹಾ ಪರಾಕ್ರಮಿಯಾಗಿದ್ದ. ಆ ವಿಶ್ವಗರ್ಭನಿಗೆ 3 ಪತ್ನಿಯರಿದ್ರು. ಆ 3 ಪತ್ನಿಯರಲ್ಲಿ 4 ಜನ ಮಕ್ಕಳಾದ್ರು ಅವನಿಗೆ. ವಸು, ಬಭ್ರು, ಸುಷೇಣ ಮತ್ತು ಸಭಾಕ್ಷ ಅಂತ ಈ ಯದುವಂಶದಲ್ಲಿ ವಿಖ್ಯಾತರಾದಂತಹ 4 ಜನ ಮಕ್ಕಳು. 4 ಜನ ಲೋಕಪಾಲಕರಂತೆ ಮಹಾಪರಾಕ್ರಮಿಗಳಾದವರು. ಅಲ್ಲಿಂದ ವಂಶ ಮುಂದುವರಿಯಿತು. ಅದರಲ್ಲಿ ವಸು ಅಂತ ಏನಿದ್ನಲ್ಲ, ಆ ವಸು ಅಂದ್ರೆ ಅವನೇ ಶೂರ. ಆ ವಸುವಿನಿಂದಲೇ ಹುಟ್ಟಿದವನು ವಸುದೇವ. ವಸುದೇವ ಹುಟ್ಟಿದ ನಂತರ ಆ ವಸುದೇವನಿಗೆ 2 ತಂಗಿಯರು ಹುಟ್ಟಿದ್ರು. ಕುಂತಿ ಅಂತ ಒಬ್ಬಳು, ಮತ್ತೊಬ್ಬಳ ಹೆಸರು ಮುಂದೆ ಬರೋದಿದೆ, ಶ್ರುತಶ್ರವ ಅಂತ ಮತ್ತೊಂದು ಹೆಸರು. ಆ ಕುಂತಿ ಅಂತ ಏನಿದ್ದಲ್ಲ, ಆ ಕುಂತಿಯನ್ನ ಈ ಅದೇ ಪ್ರಥಾ ಅಂದ್ರೆ ಕುಂತಿ. ಯಾಕೆ ಪ್ರಥಾ ಕುಂತಿ ಅಂತ ಹೆಸರು ಬಂತಂದ್ರೆ, ಈ ಶೂರ ರಾಜ ಅವಳನ್ನ ತನ್ನ ಒಬ್ಬ ಸ್ನೇಹಿತನಿಗೆ ದತ್ತು ಕೊಟ್ಟ. ಹಿಂದೊಂದಿದೆ ಹರಿವಂಶದಲ್ಲಿ ಬಂದಿತ್ತದು. ಕುಂತಿ ಭೋಜ ಅಂತ ರಾಜ ಇದ್ದ. ಅವನು ಈ ಶೂರ ರಾಜನಿಗೆ ಸ್ನೇಹಿತನಾಗಿದ್ದ. ಬಹುಶಃ ಮಕ್ಕಳಿರ್ಲಿಕ್ಕಿಲ್ಲ. ಹಾಗಾಗಿ ಅವನು ಕೇಳಿದ ಅಂತ ಹೇಳಿ ತನ್ನ ಈ ಮಗಳನ್ನ ಅವನಿಗೆ ದತ್ತು ಕೊಟ್ಟ. ಹಾಗಾಗಿ ಅವಳು ಕುಂತಿ ಅಂತ ಹೆಸರು ಕೊಡಲಿ. ಕುಂತಿ ಪಾಂಡುವಿನ ಪತ್ನಿ ಆದಳು. ಆ ಕುಂತಿಯ ಸಹೋದರಿ ಮತ್ತೊಬ್ಬಳಿದ್ಲು, ಶ್ರುತಶ್ರವ ಅಂತ ಹೆಸರು ಅವಳ ಹೆಸರು. ಅವಳು ಕೇದಿರಾಜನಾದಂತಹ ದಮಘೋಷನ ಪತ್ನಿ ಆದಳು. ಅವರಿಬ್ಬರಲ್ಲಿ ಹುಟ್ಟಿದವನೇ ಶಿಶುಪಾಲ. ಕೃಷ್ಣನ ಚಕ್ರಕ್ಕೆ ಅವನು ಬಲಿಯಾದವ. ಕೃಷ್ಣನಿಗೆ ವಿಕದ್ರು ಹೇಳಿದ, ಹಿರಿಯ ಯಾದವನಾದಂತಹ ವಿಕದ್ರು ಹೇಳಿದ, ಈ ಎಲ್ಲ ವಿಷಯವನ್ನು ನಾನು ವೇದವ್ಯಾಸರ ಮೂಲಕ ಶ್ರವಣ ಮಾಡಿದ್ದೇನೆ. ಆ ಎಲ್ಲ ಘಟನೆಯನ್ನು ಈಗ ನಿಮ್ಗೆ ಹೇಳಿದ್ದೇನೆ. ಈ ವ್ಯಾಖ್ಯಾನದಲ್ಲಿ ಬರುವಂತಹ ಒಂದು ಘಟನೆ ಏನಂದ್ರೆ, ಅಂದ್ರೆ ಹಿಂದೆ ಯದುರಾಜನ ಕಥೆ ಬಂದಿತ್ತು, ಹರಿಯೇಶ್ವರಾಜನ ಕಥೆ ಬಂದಿತ್ತು. ಹರಿಯೇಶ್ವರಾಜನ ಮಗಳು ಮಧುಮತಿ ಅಂತ ಇದ್ದಲ್ಲ, ಆ ಮಧುಮತಿಯ ಅಪ್ಪ ಲವಣಾಸುರ. ಮಧುಮತಿಯ ಅಪ್ಪ ಮಧು ಅಂತ ರಾಕ್ಷಸ. ಅವಳ ಸಹೋದರನೇ ಮಧು ಅನ್ನೋ ಹೆಸರಿನ ರಾಕ್ಷಸ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನೋಡಬೇಕು. ಹರಿಯೇಶ್ವರನ ಮಗನಾದಂತಹ ಯದು ಮಧುವಿನ ಮಗಳಾದಂತಹ ಮಧುಮತಿ ಎಂಬುವ ಗರ್ಭದಲ್ಲಿ ಹುಟ್ಟಿದ್ದ. ಲವಣಾಸುರ ಮಧುವಿನ ಮಗ. ಆ ಲವಣಾಸುರನಿಗೆ ಮಕ್ಕಳಿರಲಿಲ್ಲ, ಗಂಡು ಮಕ್ಕಳು ಇರಲಿಲ್ಲ ಅಂತ ಕಾಣಿಸ್ತದೆ. ಗಂಡು ಮಕ್ಕಳು ಇದ್ದಿದ್ದಿಲ್ಲ. ಆದ್ರಿಂದ ಆ ಲವಣಾಸುರನ ಅಂತ್ಯದ ಬಳಿಕ ಅವನ ರಾಜ್ಯ ಅವನ ವಂಶೀಯರಿಗೆ ಸೇರುವಂತೆ ಇರಲಿಲ್ಲ. ಯದುವಿಗೆ ಆ ರಾಜ್ಯ ಸೇರಿ ಹೋಯಿತು. ಅವನ ಸೋದರಳಿಯನಾದಂಥ ಲವಣಾಸುರನ ಸಹೋದರಿಯಾದಂಥ ಮಧುಮತಿಯ ಮಗನಾದಂಥ ಯದುವಿಗೆ ಆ ರಾಜ್ಯ ಸೇರಿ ಹೋಯಿತು. ಹಾಗಾಗಿ ಆ ಸಂಪೂರ್ಣ ಸಾಮ್ರಾಜ್ಯವೆಲ್ಲ ಅವರಲ್ಲೇ ಮುಂದುವರಿಯಿತು, ಈ ಯದುಕುಲದವರಲ್ಲೇ. ಈ ಲವಣಾಸುರ ಶತ್ರುಘ್ನನಿಂದ ಮರಣ ಹೊಂದಿದ ಬಳಿಕ ಆ ಮಧುವನ ಅಥವಾ ಮಧುವನವಿದ್ದಂಥ ಜಾಗ ಏನಿತ್ತು ಅದೆಲ್ಲವೂ ಕೂಡ ಯದುವಿನ ಮೊಮ್ಮಗನಾದಂಥ ಭೀಮ ಅನ್ನುವಂಥನಿಗೆ, ಯದುವಿನ ಮಗ ಸಾತ್ವತನ ಮಗನಾದಂಥ ಭೀಮ ಎನ್ನುವನಿಗೆ ಆ ಸಾಮ್ರಾಜ್ಯ ಸೇರಿ ಹೋಯಿತು ಅಂತ ಆ ಘಟನೆಯಲ್ಲಿದೆ. ವಿಕದ್ರು ಕಥೆಯನ್ನು ಮುಂದುವರಿಸಿದ. ಹೀಗೆ ನಮ್ಮೊಂದು ಸಂದರ್ಭ, ನಮ್ಮ ವಂಶ ಅನೇಕ ಸಂಕಷ್ಟಗಳನ್ನು ಎದುರಿಸಿದೆ. ಸಂಕಷ್ಟಗಳನ್ನು ಎದುರಿಸಿ ಅದು ಮುಂದುವರೆದಿದೆ.
ಈ ಸಂದರ್ಭದಲ್ಲಿ ಈ ಪ್ರಕೃತ ಕಾಲದಲ್ಲಿ ವಂಶದ ಉದ್ಧಾರಕ್ಕಾಗಿ ಮತ್ತು ನಮ್ಮೆಲ್ಲರ ವಿಜಯಕ್ಕಾಗಿ ನೀನು ಯದುವಂಶದಲ್ಲಿ ಅವತಾರ ಮಾಡಿದ್ದಿ. ನೀನು ಒಬ್ಬ ಸಾಧಾರಣ ಬಾಲಕ ಅಂತ ನಾವ್ಯಾರು ತಿಳ್ಕೊಂಡಿಲ್ಲ. ನಮ್ಗೆಲ್ಲರಿಗೂ ಗೊತ್ತು ನಿನ್ನ ಸ್ವರೂಪ ಏನಂತೇಳಿ. ನಿನ್ನ ಸ್ವರೂಪವನ್ನು, ನಿನ್ನ ದಿವ್ಯವಾದಂಥ ಸ್ವರೂಪವನ್ನು ಹಾಗೆ ಬಚ್ಚಿಡ್ಲಿಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಅದೆಲ್ಲರಿಗೂ ಗೊತ್ತಾಗುವಂಥದ್ದೇ ಅದು. ಈಗ ನಾನು ಎಲ್ಲ ಕಥೆಯನ್ನು ಹೇಳಿದ್ದೇನೆ. ಜರಾಸಂಧ ಮಹಾಬಲಿಷ್ಠ, ಸಕಲ ರಾಜರನ್ನು ಸೋಲಿಸಿದವನು. ಹಾಗಿರುವಾಗ ಅವನಿಗೆ ಏನಾದ್ರು ಆಕ್ರಮಣ ಮಾಡಿದರೆ ನಮ್ಮ ಮಥುರಾನಗರ ಅವನು ಒಂದು ದಿವಸದ ಆಕ್ರಮಣವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ನಾವು ಏನು ಮಾಡಬೇಕು ಅದನ್ನು ನೀನು ಆಲೋಚನೆ ಮಾಡು. ಅದನ್ನು ಆಲೋಚನೆ ಮಾಡಿ ಮುಂದೆ ನಮ್ಮ ಹೆಜ್ಜೆ ಏನು, ನಾವು ಯಾವ ಹೆಜ್ಜೆಯನ್ನು ಸ್ವೀಕಾರ ಮಾಡಬೇಕು, ಯಾವ ಹೆಜ್ಜೆಯನ್ನು ಸ್ವೀಕಾರ ಮಾಡಿ ಜರಾಸಂಧನನ್ನ ಎದುರಿಸಬೇಕು ಅಥವಾ ಜರಾಸಂಧನ ಜೊತೆ ಸಂಧಾನ ಮಾಡ್ಕೊಳ್ಬೇಕು, ಈ ಒಂದು ಕಥೆಯನ್ನ, ಇದೊಂದು ವಿಷಯವನ್ನು ಆಲೋಚನೆ ಮಾಡುವಂತ ಆ ವಿಕದ್ರು ಹೇಳಿದ. ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು. ಈ ಸೂರ್ಯನ ಮಗ ವಯೋಸುತ ಮನುವಿನ ಮಗ ಇಕ್ಷ್ವಾಕು, ಅವನ ಮಗ ಹರಿಯಶ್ವನ ಮಗ ಯದುವಿನಿಂದ ಯದುವಂಶ ಮುಂದುವರಿತು ಅಂತ ನಾವು ಇಲ್ಲಿ ಹೇಳಿದ್ವಿ. ಆದ್ರೆ ಹಿಂದೆ ಏನ್ ಬಂದಿದೆ ಅಂದ್ರೆ ಚಂದ್ರವಂಶದಲ್ಲಿ ಯದುವಂಶ ಬಂದಿತ್ತು ಅಂತ ಬಂದಿದೆ. ಯಯಾತಿ, ನಹುಷನ ಮಗನ ಅಂತ ಯಯಾತಿ. ಚಂದ್ರನಿಂದ ಬುಧ ಹುಟ್ಟಿದ, ಬುಧನಿಂದ ಪೂರ್ವ ಹುಟ್ಟಿದ, ಪೂರ್ವನಿಂದ ಯಯಾತಿ ಹುಟ್ಟಿದ, ಪೂರ್ವನಿಂದ ನಹುಷ ಹುಟ್ಟಿದ, ನಹುಷನಿಂದ ಯಯಾತಿ ಹುಟ್ಟಿದ. ಆ ಯಯಾತಿಗೆ 5 ಜನ ಮಕ್ಕಳಿದ್ರು, ದೃಶ್ಯು, ಅನು, ಪೂರು, ಯದು ಇತ್ಯಾದಿಗಳು. ಹೀಗೆ ಅವರಲ್ಲಿ ಆ ಯದು ಅಂತ ಏನಿದ್ದನೋ ಯದುವಿನ ಮೂಲಕ ಈ ವಂಶ ಮುಂದುವರೆದಿದ್ದು ಅಂತ ನಾವು ಹಿಂದೆ ಕಥೆ ನೋಡಿದ್ವಿ. ವಾಸ್ತವಿಕವಾಗಿ ಅದೇ ಕಥೆಯೇ ಹೆಚ್ಚು ಪ್ರಾಮಾಣಿಕ. ಯಾಕೆಂದ್ರೆ ಆ ಯಯಾತಿ ರಾಜ ಸಿಟ್ಟಾಗಿ ತನ್ನ ಮಕ್ಕಳಿಗೆ ಶಾಪ ಕೊಟ್ಟಿದ್ದ. ಪುರು ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲರಿಗೂ ಶಾಪ ಕೊಟ್ಟಿದ್ದ. ನೀವು ನನ್ನ ಮುಪ್ಪನ್ನು ಸ್ವೀಕಾರ ಮಾಡಿ ನಿಮ್ಮ ಯೌವನವನ್ನು ನಮಗೆ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅಂತ ಕಾರಣ ಒಬ್ಬರಿಗೆ ರಾಜ್ಯ ಸಿಗದೆ ಹೋಗ್ಲಿ, ಮತ್ತೊಬ್ಬರು ಮ್ಲೇಚ್ಛರಾಗಲಿ, ಮತ್ತೊಬ್ಬರು ಭ್ರಷ್ಟರಾಗಲಿ ಅಂತ ನಾನಾ ಥರದ ಶಾಪಗಳನ್ನು ಕೊಟ್ಟಿದ್ದ. ಹಾಗಾಗಿ ಯದುಗಳಿಗೂ ನಿಮ್ಮ ವಂಶದವರಿಗೆ ರಾಜ್ಯಾಧಿಕಾರ ಸಿಗದೆ ಇರಲಿ ಅಂತ ಶಾಪ ಕೊಟ್ಟಿದ್ದ. ಆ ವಂಶದಲ್ಲಿ ಬಂದವರೇ ಈ ಯಾದವರು. ಅವರಿಗೆ ರಾಜ್ಯಾಧಿಕಾರ ಇಲ್ಲದೇ ಇದ್ರೂ ಕೂಡ ಕೃಷ್ಣ ತನ್ನ ಶಕ್ತಿಯಿಂದಾಗಿ ಆ ಉಗ್ರಸೇನನ್ನ ರಾಜ್ಯಾಧಿಕಾರದಲ್ಲಿ ಕೂರಿಸಿದ್ದ ಅಂತ ಕಥೆಯೆಲ್ಲ ಹೊಂದುತ್ತದೆ ಅಲ್ಲಿ. ಯಯಾತಿಯ ಮಗ ಯದು ಆಗಿದ್ರೆ ಆ ಶಾಪದ ವೃತ್ತಾಂತ ಮತ್ತು ಶಾಪವಿದ್ರೂ ಕೂಡ ಕೃಷ್ಣ ತನ್ನ ಪ್ರಭಾವದಿಂದ ಉಗ್ರಸೇನನ್ನ ರಾಜ್ಯದ ಮೇಲೆ ಕೂರಿಸಿದಂಥ ಕಥೆಯೆಲ್ಲ ಹೊಂದುತ್ತದೆ. ಈ ಯದು ಆತ ಹರಿಯಶ್ವನ ಮಗ ಅನ್ನುವಂಥ ಕಥೆಯನ್ನು ಸ್ವೀಕಾರ ಮಾಡಿದ್ರೆ ಅವೆಲ್ಲ ಶಾಪದ ವೃತ್ತಾಂತ ಹೊಂದೋದಿಲ್ಲ. ಮತ್ತು ಇದನ್ನು ಬೇರೆ ಬೇರೆ ಕಲ್ಪದಲ್ಲಿ ನಡೆದಿದ್ದು ಅಂತ ಹೀಗೆ ನುಣಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ವ್ಯಾಖ್ಯಾನದಲ್ಲಿ, ಹರಿವಂಶದ ವ್ಯಾಖ್ಯಾನದಲ್ಲಿ ಹಾಗೊಂದು ಪ್ರಯತ್ನ ಇದೆ. ಆದರೆ ಆ ಪ್ರಯತ್ನ ಅಷ್ಟು ಅದನ್ನು ಸ್ವೀಕಾರ ಮಾಡಬೇಕೋ ಬೇಡೋ ಅಂತ ಪಂಡಿತರು ವಿಚಾರ ಮಾಡಬೇಕು. ಯಾಕಂದ್ರೆ ಮಧ್ವಾಚಾರ್ಯರು ಕೃಷ್ಣನ ಕಥೆಗೆ ಸಂಬಂಧಪಟ್ಟಂತೆ ಮತ್ತು ರಾಮನ ಕಥೆಗೆ ಸಂಬಂಧಪಟ್ಟಂತೆ ನಾವು ಕಥೆಯನ್ನು ಹೇಳುವಾಗ, ಕಥಾ ವರ್ಣನೆ ಮಾಡುವಾಗ ಭಿನ್ನ ಭಿನ್ನವಾದಂತಹ ವಿಚಾರಗಳು ಬಂದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ, ಬೇರೆ ಬೇರೆ ಕಲ್ಪದಲ್ಲಿ ನಡೆದಿದ್ದು ಅಂತ ಹೇಳಬಾರ್ದು ಅಂತ ಆಚಾರ್ಯ ಹೇಳ್ತಾರೆ. ಆದ್ರೆ ಮಧ್ವಾಚಾರ್ಯ ಮಾತನ್ನು ಉಳಿದವ್ರು ನಂಬಬೇಕಲ್ಲ. ಎಷ್ಟೋ ಜನರು ಬೇರೆ ಪಂಥದವರು, ಬೇರೆ ಕವಲಿನವರು, ಅವರೆಲ್ಲ ಅದು ನಂಬಲಿಕ್ಕಿಲ್ಲ. ಈ ನಮ್ಮಲ್ಲಿರೋ ಈಗ ಹರಿವಂಶದ ಗ್ರಂಥ ಏನಿದೆ ಇದು ಭಾರತೀಯ ಪ್ರಕಾಶನದ್ದು. ನಾನು ಹಿಂದೆ ಹೇಳಿದಂತೆ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ 3 ಜನ ಪಂಡಿತರಾದವರು ಸೇರಿ ಈ ಸಂಪೂರ್ಣ ರಾಮಾಯಣ, ಮಹಾಭಾರತ ಮತ್ತು ಹರಿವಂಶಗಳನ್ನ ಕನ್ನಡೀಕರಿಸಿದ್ದಾರೆ. ಹಾಗಾಗಿ ಬೇರೆಯವರು ಮಧ್ವಾಚಾರ್ಯರ ವಿಚಾರ ಹರಿಯನ್ನು ಒಪ್ಪಲಿಕ್ಕಿಲ್ಲ. ಅದೊಂದು ಸಮಸ್ಯೆ ಇರೋದ್ರಿಂದ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಬೇರೆ ಒಂದು ಕಲ್ಪದಲ್ಲಿ ಸಮಾಧಾನ ಆ ಥರ ಕಥೆ ನಡೆದದ್ದು ಅಂತ ಸಮಾಧಾನ ಹೇಳಬೇಕು ಅಂತ ಇವರು ಬರೆದಿದ್ದಾರೆ. ಅದು ಉಳಿದವರಿಗೆ ಒಪ್ಪಿಗೆ ಆಗ್ಲಿಕ್ಕಿಲ್ಲ, ಮಧ್ವಾಚಾರ್ಯ ಅನ್ಯಾಯಗಳಿಗೆ ಒಪ್ಪಿಗೆ ಆಗೋದು ಇವರಿಗೆ ಒಪ್ಪಿಗೆ ಆಗ್ಲಿಕ್ಕಿಲ್ಲ. ಅಂತೂ ಅಲ್ಲಿಗೆ ಏನು ಕಥೆ ಇದೆ ಅನ್ನೋದನ್ನ ಯಥಾವತ್ತಾಗಿ ಹೇಳಿದ್ದೇನೆ. ಆದರೂ ಯಯಾತಿಯಿಂದ ಬಂದಂತಹ ಕಥೆ ಅನ್ನೋದನ್ನ ನಾವು ಒಪ್ಪಬೇಕು. ಯಾಕೆಂದ್ರೆ ಇದೇ ಹರಿವಂಶದಲ್ಲೇ ಯಯಾತಿ ಕಥೆ ಬಂದಿದೆ. ಹಿಂದೆ ಹರಿವಂಶವೇ ಹಿಂದೆ ಯಯಾತಿಯ ಮಗ ಯದುವಿನ ಕವಲೆ ಕೃಷ್ಣನ ವಂಶ ಅಂತ ಹಿಂದೆ ಬಂದಿದೆ. ಇದೇ ಹರಿವಂಶ ಮುಂದೆ ಈ ಕಥೆಯನ್ನು ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಅನ್ಸ್ಬೋದು ಒಪ್ಪಲಿಕ್ಕೆ. ಅದು ಅಲ್ಲಿ ಇದ್ದುದನ್ನು ಹೇಳಿದ್ದಾನಷ್ಟೇ. ಇಲ್ಲಿ ಬರುವ ಯದುನು ಅಲ್ಲಿ ಬರುವಂತಹ ಯದು ಒಬ್ಬನೇ. ಅವರ ತಂದೆ ಅಂದ್ರೆ ಹೆಸರು ಬೇರೆ ಬೇರೆ ಹೆಸರು ಅಷ್ಟೇ, ಒಬ್ಬನೇ ವ್ಯಕ್ತಿನೇ ಹುಟ್ಟಿದ್ದು. ಅದನ್ನು ಬೇರೆ ಬೇರೆ ಪ್ರಕರಣದಲ್ಲಿ ಹೇಳಿದ್ದಾರೆ ಅಂತ ಹಾಗೊಂದು ವ್ಯಾಖ್ಯಾನ ಮಾಡೋ ಆ ಥರ ವ್ಯಾಖ್ಯಾನ ಮಾಡೋ ಪ್ರಯತ್ನವೂ ಇದೆ. ಆದ್ರೆ ಆ ಎಲ್ಲ ಘಟನೆಗಳನ್ನ, ಕಾಲ ವ್ಯತ್ಯಾಸಗಳನ್ನೆಲ್ಲ ಗಮನಿಸಿದಾಗ ಅಷ್ಟು ಅದು ಸಮಂಜಸವಾಗಿ ಹೊಂದೋದಿಲ್ಲ. ಯಯಾತಿಯ ಮಗ ಯದುವಿನ ಮಗ ಕ್ರೋಷ್ಠುವಿನ ಮಗ ದೇವಮೀಢನ ಮಗ ಶೂರನ ಮಗ ವಸುದೇವನ ಮಗ ಕೃಷ್ಣ ಅಂತ
ಹಿಂದೆ ಬಂದದ್ದ ಘಟನೆ. ಸೂರ್ಯವಂಶಿ ಏನಾದಂಥ ಅಂದ್ರೆ ಸೂರ್ಯ, ವಯೋಸುಗಮನು, ಇಕ್ಷ್ವಾಕು, ಹರಿಯಶ್ವ, ಯದು, ಅಲ್ಲಿ ಆ ಕಥೆ ಬಂದಿತ್ತು. ಹರಿಯಶ್ವನ ಮಗ ಯದು, ಯದುವಿನ ಮಗ ಮಾಧವ, ಮಾಧವನ ಮಗ ಸಾತ್ವತ, ಸಾತ್ವತನ ಮಗ ಭೀಮ, ಭೀಮನ ಮಗ ಅಂಧಕ, ಅಂಧಕನ ಮಗ ರೈವತ, ರೈವತನ ಮಗನೇ ವೃಕ್ಷ, ಆಮೇಲೆ ವಿಶ್ವಗರ್ಭ, ವಸು, ಆಮೇಲೆ ವಸುದೇವ, ಆಮೇಲೆ ಕೃಷ್ಣ. ಹೀಗೆ ಇಲ್ಲಿ ಬಂದದ ಕಥೆ ಇದು. ಯಯಾತಿಯ ಮಗನಾದಂತಹ ಯದುವೇ ಹರಿಯಶ್ವನ ಮಗನಾದಂತಹ ಯದುವಾಗಿ ಹುಟ್ಟಿದ. ಮತ್ತು ಅಲ್ಲಿ ಹಿಂದೆ ಏನು ಶೂರ ಅಂತಿದ್ನಲ್ಲ, ಆ ಶೂರನು ಇಲ್ಲಿ ಬರುವಂತ ಶೂರನು ಒಬ್ಬನೇ. ಅಂದ್ರೆ ವಸುದೇವನ ಅಪ್ಪನಾದಂತಹ ಶೂರ, ಕೃಷ್ಣನ ಅಜ್ಜನಾದಂತಹ ಶೂರ, ಅಲ್ಲಿ ಬರುವ ಶೂರನು ಇಲ್ಲಿ ಬರುವ ಶೂರನು ಒಬ್ಬನೇ ಅಂತ ಹೇಳುವ ಒಂದು ಪ್ರಯತ್ನ ಇದೆ. ಕಲ್ಪಾಂತರ ಅಂತ ಮತ್ತೊಂದು ಪ್ರಯತ್ನ ಇದೆ. ಈ ಎಲ್ಲ ವ್ಯಾಖ್ಯಾನಗಳು ಇಲ್ಲಿವೆ. ಆದ್ರೂ ಇದು ಅಷ್ಟು ಸಂಬಂಧ ಕಾಣೋದಿಲ್ಲ. ಅದರಿಂದ ಹಿಂದೆ ಬಂದಂತ ಘಟನೆಯನ್ನೇ ಹೈಲೈಟ್ ಮಾಡೋದು ಉಚಿತ ಅಂತ ಕಾಣಿಸ್ತದೆ. ಪುರಾಣಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಮ್ಮ ಭಾರತೀಯರಿಗೆ ಇತಿಹಾಸದ ಪ್ರಜ್ಞೆ ಕಡಿಮೆ ಆದ್ದರಿಂದ ಪುರಾಣಗಳಲ್ಲಿ ಎಷ್ಟೋ ಬೇರೆ ಬೇರೆ ವಂಚಕರಾದಂಥ ಪಂಡಿತರು ತಮಗೆ ಬೇಕಾದಂತ ಸೇರಿಸಿ ಮತ್ತೊಂದು ಪ್ರಿಂಟ್ ಮಾಡಿಬಿಡ್ತಾರೆ. ಪ್ರಿಂಟ್ ಮಾಡುವಂದ್ರೆ ಆಗಿನ ಕಾಲದಲ್ಲಿ ಪ್ರಿಂಟ್ ಮಾಡೋ ಸೌಲಭ್ಯ ಇದ್ದಿಲ್ಲ, ಅದರಿಂದ ಬರೆಸ್ತಿದ್ರು. ಇಲ್ಲಿ ಈ ಊರಿನಲ್ಲಿ ನಡೆದಿದ್ದು ಇಲ್ಲೇ ಒಂದು 50 ಮೈಲ್ ದೂರ ಇರುವಂತ ಮತ್ತೊಂದು ಊರಿಗೆ ಘಟನೆ ತಿಳಿತಿರ್ಲಿಲ್ಲ. ಈ ಊರಿನಲ್ಲಿರುವಂತ ಒಬ್ಬ ಪಂಡಿತ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಲಿಪಿಕಾರರಿಗೆ ಪಂಡಿತರಾದವ್ರು ಹೇಳ್ತಾ ಹೋಗ್ತಿದ್ರು, ಅವ್ರು ಬರ್ಕೊಳ್ತಿದ್ರು. ಆ ಲಿಪಿಕಾರರು ಬರೀ ಲಿಪಿಯನ್ನು ಬರಲಿಕ್ಕೆ ಅಷ್ಟೇ ಸಮರ್ಥರು, ಪಂಡಿತರಾಗ್ಲಿಕ್ಕಿರಲಿಲ್ಲ. ಹಾಗಾಗಿ ಲಿಪಿಕಾರರಲ್ಲಿ ಎಷ್ಟೋ ದೋಷಗಳು ಉಳಿದಿರ್ತಿತ್ತು. ಪಂಡಿತರಾದವರು ತಿಳಿದಿರ್ತಿದ್ರು, ಬರೀತಿರ್ಲಿಲ್ಲ, ಬರೆಯೋರಿಗೆ ಪಾಂಡಿತ್ಯ ಇರ್ತಿರ್ಲಿಲ್ಲ. ಹೀಗಾಗಿ ಎಷ್ಟೋ ಕಡೆ ಲಿಪಿಕಾರದ ದೋಷ ಇದು ಅಂತ, ಈಗಿನ ಕಾಲದಲ್ಲಿ ಪ್ರಿಂಟ್ ಮಿಸ್ಟೇಕ್ ಅಂತ, ಮುದ್ರಣ ದೋಷ ಅಂತ ಏನ್ ಹೇಳ್ತೀವಿ, ಇದು ಲಿಪಿಕಾರದ ದೋಷ ಅಂತ ಎಷ್ಟೋ ಕಡೆ ಈಗೂ ನಾವು ಗ್ರಂಥಗಳನ್ನು ಸಂಪಾದನೆ ಮಾಡುವಾಗ, ಎಡಿಟ್ ಮಾಡುವಾಗ ನೋಡ್ತೇವೆ. ಹಾಗಾಗಿ ಹೀಗೆ ಸಮಸ್ಯೆಗಳಿರ್ಬೋದು. ಈ ಊರಿನಲ್ಲಿ ಒಬ್ಬ ಪಂಡಿತ ಏನೋ ಮಾಡಿದ್ದು ಪಕ್ಕದ ಊರಿನಲ್ಲಿ ಪಂಡಿತನಿಗೆ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ಸಂಪರ್ಕ ಸಾಧನಗಳು ಇರ್ತಿರ್ಲಿಲ್ಲ. ಮತ್ತು ನಮ್ಮಲ್ಲಿರುವಂತಹ ಪರಂಪರೆಯನ್ನು, ಅದು ಗ್ರಂಥವೇ ಆಗಲಿ, ಅದೊಂದು ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ದಿವ್ಯವಾದಂತಹ ದೇವಸ್ಥಾನ, ಮೂರ್ತಿಗಳು ಯಾವುದೇ ಆಗಿರಲಿ, ಅದನ್ನೆಲ್ಲವನ್ನು ಸರಿಯಾದ ಸ್ಥಿತಿಯಲ್ಲಿ ಉಳಿಸ್ಕೊಳ್ಬೇಕು ಅನ್ನೋ ಎಚ್ಚರ ನಮಗೆ ಇರಲಿಲ್ಲ ಅಷ್ಟೇ, ಈಗೂ ಕೂಡ ಇಲ್ಲ. ಅದನ್ನ ನಾವು ಉಳಿಸ್ಕೊಳ್ಳೋದಿಲ್ಲ. ಈ ಮಾತನ್ನು ನಾವು ಬಹಳ ಸಂಕಟದಿಂದ ಒಪ್ಪಬೇಕು. ಬ್ರಿಟಿಷರು ನಮ್ಮ ರಾಜ್ಯದ ಮೇಲೆ, ನಮ್ಮ ರಾಷ್ಟ್ರದ ಮೇಲೆ ಆಡಳಿತ ದಬ್ಬಾಳಿಕೆ ಮಾಡಿದ್ದು ನಮ್ಮ ದುರ್ದೈವ ಅನ್ನೋದು ಹೌದು, ಒಂದು ರೀತಿಯಾದ ಒಂದು ಸುದೈವನು. ಅವರು ನಮ್ಮ ಇಡೀ ರಾಷ್ಟ್ರವನ್ನೆಲ್ಲ ಇಂಥ ಕೆಲವು ದೃಷ್ಟಿಯಿಂದ ಒಗ್ಗೂಡಿಸಿ ದೊಡ್ಡ ದೊಡ್ಡ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿ ಆ ಗ್ರಂಥಗಳನ್ನೆಲ್ಲ ಹೇಗೆ ಮೇಂಟೈನ್ ಮಾಡಬೇಕು, ಒಂದು ಸುರಕ್ಷಿತವಾಗಿ ಇಡಬೇಕು ಅನ್ನೋದನ್ನೆಲ್ಲ ಕೆಲವೊಂದು ತಿಳಿಸಿದ್ರು ಅವರು. ಹಾಗಾಗಿ ಇವತ್ತು ಎಷ್ಟೋ ಮಟ್ಟಿಗೆ ನಾವು ಸುರಕ್ಷಿತರಾಗಿದ್ದೀವಿ. ಅಷ್ಟಾದರೂ ಭಾರತದ ಪ್ರಾಚ್ಯ ವಿದ್ಯಾ ಸರ್ವೇಕ್ಷಣಾಲಯ ಅದೇನಿದೆ ಅಂದ್ರೆ ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು, ವಿಗ್ರಹಗಳು, ಪ್ರಾಚೀನ ಲೋಹದ ವಿಗ್ರಹಗಳು, ಇದನ್ನೆಲ್ಲವನ್ನು ಸಂರಕ್ಷಣೆ ಮಾಡಬೇಕಾದ್ದು ಅದರ ಜವಾಬ್ದಾರಿ. ಅದು ಕೂಡ ಫಂಡಿನ ಕೊರತೆಯಿಂದ ಮತ್ತು ಇತ್ಯಾದಿ ಅನೇಕ ಸಮಸ್ಯೆಗಳಿಂದ, ಆಡಳಿತದ ಕೊರತೆಯಿಂದ ಮತ್ತು ಇತಿಹಾಸ ಪ್ರಜ್ಞೆಯ ಕೊರತೆಯಿಂದ ಏನಾದ್ರು ಇರೋರು ಅವರೇ ಅಲ್ಲ. ಅಲ್ಲಿ ಅದು ಕೂಡ ರಾಜಕೀಯ ಮಾಡೋರು ಅವರೇ, ಈ ಸಂಸ್ಥೆಗಳನ್ನು ನಡೆಸೋರು ಅವರೇ, ನಾವೇ ಭಾರತೀಯರು. ನಮ್ಗೆ ಆ ಪ್ರಜ್ಞೆ ಇಲ್ಲ, ಅದರಿಂದ ಅವೆಲ್ಲ ಹಾಳಾಗಿ ಹೋಗಿದೆ. ಅಂತ ಒಂದು ಪ್ರಜ್ಞೆಯ ಕೊರತೆಯಿಂದಾಗಿ ಈ ಗ್ರಂಥಗಳಲ್ಲಿ ಇಂಥವೆಲ್ಲ ಸಮಸ್ಯೆಗಳು ಕಾಣಿಸ್ತಿತ್ತು. ಉತ್ತರ ಭಾರತದಲ್ಲಿ ಕಾಣಿಸೋ ಭಾಗವತ ಸ್ವಲ್ಪ ವ್ಯತ್ಯಾಸ ಇದ್ದಿತ್ತು, ದಕ್ಷಿಣ ಭಾರತದಲ್ಲಿ ಕಾಣಿಸೋದು ಮತ್ತು ಬೇರೆ ಥರದ್ದು. ಇವೆಲ್ಲ ಸಮಸ್ಯೆಗಳಿಗೆ ಇದೇ ಕಾರಣ. ಆದರೂ ಒಂದು ಏಕರೂಪತೆಯನ್ನು ನಾವು ಕಾಪಾಡ್ಕೊಂಡು ಹೊಂಟಿದ್ದೇವೆ. ನಾವು ಪ್ರವಚನ, ಮಹಾಭಾರತ ಪ್ರವಚನ ನಡೀತಿದೆ, ರಾಮಾಯಣ ಪ್ರವಚನ ನಡೀತಿದೆ, ಎಲ್ಲ ಸರಿ. ಆದರೆ ಶುದ್ಧ ಸ್ವರೂಪದಲ್ಲಿ ಆ ಪಾಠವನ್ನು ಕಾಯ್ಕೊಳ್ಳಿಕ್ಕೆ ನಾವು ವಿಫಲರಾಗಬೇಕು. ಆಚಾರ್ಯರು ತಾತ್ಪರ್ಯ ನಿರ್ಣಯ ಅಂತ ಬರೆದ್ರು, ಆದ್ರೆ ಅದನ್ನ ಎಲ್ಲರೂ ಒಪ್ಪೋದಿಲ್ಲ. ಸಹಜವಾಗಿ ಶಂಕರಾಚಾರ್ಯ ಹೇಳಿದ್ದನ್ನು ಮಧ್ವಾಚಾರ್ಯ ಎಲ್ಲರೂ ಎಷ್ಟು ಒಪ್ತಾರೆ, ಹಾಗೆ ಮಧ್ವಾಚಾರ್ಯ ಹೇಳಿದ್ದನ್ನು ಉಳಿದ ಅನುಯಾಯಿಗಳು ಒಪ್ಪಲಿಕ್ಕೆ ಕಷ್ಟಪಡ್ತಾರೆ. ನಾವು ಇಲ್ಲಿ ದಕ್ಷಿಣ ಭಾರತದಲ್ಲಿ ಮಧ್ವಾಚಾರ್ಯ ತಾತ್ಪರ್ಯ ನಿರ್ಣಯ ತಗೊಂಡು ಇಲ್ಲಿ ರಾಮಾಯಣ, ಮಹಾಭಾರತ, ಭಾಗವತಾದಿಗಳನ್ನು ಪ್ರವಚನ ಮಾಡ್ತೀವಿ. ವಿಶಿಷ್ಟಾದ್ವೈತ ಪಂಡಿತರು, ಅದ್ವೈತ ಪಂಡಿತರಿಗೆ ಅದು ಒಪ್ಪಿಗೆ ಆಗ್ಲಿಕ್ಕಿಲ್ಲ, ಸಹಜವಾಗಿ ಒಪ್ಪಿಗೆ ಆಗೋದಿಲ್ಲ. ಉತ್ತರ ಭಾರತದಲ್ಲಂತೂ ತಾತ್ಪರ್ಯ ನಿರ್ಣಯದ ಹೆಸರನ್ನೇ ಯಾರು ಕೇಳಿರ್ಲಿಕ್ಕಿಲ್ಲ. ಅದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋ ಪ್ರಶ್ನೆ ಅಲ್ಲ. ಅದೇನಂದ್ರೆ ಬಹಳಷ್ಟು ಕವಲುಗಳು, ಬಹಳಷ್ಟು ಪಂಥಗಳು, ಮಧ್ವರ ಪಂಥ, ರಾಮಾನುಜರ ಪಂಥ, ಶಂಕರ ಪಂಥ, ಈಗ ಬೇರೆ ಬೇರೆ ಪಂಥಗಳು ಒಡೆದಿದ್ದರಿಂದ ಒಬ್ಬರನ್ನೊಬ್ರು ದೂರ ಇಟ್ಟಿದ್ದರಿಂದ ಇವೆಲ್ಲ ಸಮಸ್ಯೆಗಳಾಗಿತ್ತು ಅಂತ ಅದನ್ನ ನೋಡ್ಬೇಕು. ಹಾಗಾಗಿ ಯದುವಂಶಕ್ಕೆ ಸಂಬಂಧಪಟ್ಟಂತೆ ಆ ಕವಲನ್ನು ನಾವು ಹೈಲೈಟ್ ಮಾಡ್ಬೇಕಾದ್ರೆ ಯದುವಿನ ಅಪ್ಪನಾದಂಥ ಯಯಾತಿ, ಅಲ್ಲಿಂದ ಬಂದಂಥ ಕಥೆಯನ್ನು ಹೈಲೈಟ್ ಮಾಡ್ಬೇಕು. ಹೀಗೆ ಆ ಜರಾಸಂಧ ಮಹಾಪರಾಕ್ರಮಿಯಾಗಿದ್ದಾನೆ. ನಮ್ಮಲ್ಲಿ ಸಾಕಷ್ಟು ಶಸ್ತ್ರಾಸ್ತ್ರಗಳಿಲ್ಲ, ಕೋಟೆಗೋಡೆ ಬಲಿಷ್ಠವಾಗಿಲ್ಲ,
ಮಹಾದ್ವಾರಗಳಲ್ಲಿ ಶತ್ರುಗಳನ್ನು ಸದ್ಯ ಬಿಡಲಿಕ್ಕೆ ಬೇಕಾದಂತಹ ಶತಗ್ನಿ ಮೊದಲಾದಂತಹ ಕ್ಷಿಪಣಿ ಅಸ್ತ್ರಗಳಿಲ್ಲ. ನಾವು ಹೊಸ ಕೋಟೆಯನ್ನೇ ಕಟ್ಟಬೇಕಾಗಿದೆ. ಇದೇ ಪರಿಸ್ಥಿತಿಯಲ್ಲಿ ಶತ್ರುಗಳೇನಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಿಬಿಟ್ರೆ ನಾವು ಅದನ್ನು ತಡೆಯಲಾರೆವು. ಮತ್ತು ನಮ್ಮ ಸೈನಿಕರಿಗೆ, ನಮ್ಮ ಸೇನಾಪತಿಗಳಿಗೆ, ನಮ್ಮ ಎಲ್ಲ ಯಾದವ ಹಿರಿಯರಿಗೆ ಜರಾಸಂಧನ ದಾಳಿಯನ್ನು ಎದುರಿಸಿ ಸಾಕಾಗಿ ಹೋಗಿದೆ. ದಣಿದಿದ್ದಾರೆ ಇವರೆಲ್ಲ. 17 ಬಾರಿ ಗೆದ್ದಿದ್ದಾರೆ ಅನ್ನೋದು ಹೌದು, ಆದ್ರೆ ಇವರು ಮೈ ಮನಸ್ಸುಗಳು ಹಣ್ಣಾಗಿವೆ. ಹಾಗಾಗಿ ಏನ್ ಮಾಡೋದು? ಮತ್ತು ಜರಾಸಂಧನ ಶಕ್ತಿ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. 23 ಅಕ್ಷೋಹಿಣಿನ ಪ್ರತಿ ಸಾರಿ ತಗೊಂಡು ಬರ್ತಾನೆ. ಅದನ್ನು ಗಮನಿಸ್ಬೇಕು ನಾವು. 23 ಅಕ್ಷೋಹಿಣಿ ಪ್ರತಿ ಬಾರಿ ತಗೊಂಡು ಬರ್ತಿದ್ದ. 23 ಅದನ್ನ 18ರಿಂದ ಗುಣಾಕಾರ ಮಾಡಿದ್ರೆ 414 ಅಕ್ಷೋಹಿಣಿ ಸೈನ್ಯ ಅವನು. ಆ 414ರಲ್ಲಿ 23 ಕಡಿಮೆ ಮಾಡಿ ಇದಷ್ಟು ಸೈನ್ಯ ಈ ಹಿಂದನಾಶ ಆಗಿತ್ತು. ಅಂದ್ರೆ 391 ಅಕ್ಷೋಹಿಣಿ ಸೈನ್ಯ 17 ಬಾರಿ ಆದ ದಂಡಕ್ಕೆ ಬಂದಾಗ ನಾಶ ಆಗಿತ್ತು. ಇನ್ನು 23 ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡು ಈಗ ಬರುವವನಿದ್ದ. ಈಗ ನಾವೇನ್ ಮಾಡ್ಬೇಕು? ಯಾಕಂದ್ರೆ ಜರಾಸಂಧನಿಗೆ ಹೆದರಿ ಎಲ್ಲ ರಾಜರು ಅಲ್ಲೇ ಹೋಗ್ತಾರೆ. ದ್ರುಪದ ಮೊದಲಾದ ರಾಜರು, ವಿರಾಟ ಮೊದಲಾದಂತಹ ಕೃಷ್ಣ ಭಕ್ತರಾದಂತಹ ರಾಜರು ಅವನಿಂದ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಭಯ. ನಮ್ಮಿಂದ ಭಯ ಇಲ್ಲ ಅವನಿಗೆ, ಆ ಎಲ್ಲ ರಾಜರಿಗೆ ಜರಾಸಂಧನಿಂದ ಭಯ. ಹಾಗಾಗಿ ಅಲ್ಲೇ ಹೋಗ್ತಾರೆ. ಎಲ್ಲ ವಿಷಯಗಳನ್ನು ನಾನು ಸ್ಪಷ್ಟಪಡಿಸಿದ್ದೇನೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ವಿರಾಟ ಮೊದಲಾದ ರಾಜರು, ವಿರಾಟ ದ್ರುಪದ ಮೊದಲಾದಂಥ ಯೋಗ್ಯರಾದಂಥ ರಾಜರು ಈ ಯಾದವರನ್ನು ವಿರೋಧ ಮಾಡಿದರೆ ನಾವು ಹಾಳಾಗಿ ಹೋಗ್ತೇವೆ, ಜರಾಸಂಧನ ವಿರೋಧ ಕಟ್ಕೋತೇವೆ, ಜರಾಸಂಧ ನಮ್ಮನ್ನು ಸದೆ ಬಿಡ್ತಾನೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿ ಇಲ್ಲಿ ಹೆದರಿ ಅವರೇ ಎಲ್ಲರೂ ಜರಾಸಂಧನ ಹಿಂಬಾಲಕರಾಗ್ತಾರೆ. ಏನ್ ಮಾಡಬೇಕು, ಮುಂದೆ ಏನ್ ಕ್ರಮ ತಗೊಳ್ಬೇಕು ಅಂತ ನೀನೇ ಹೇಳಬೇಕು ಅಂತ ವಿಕದ್ರು ಈ ಸಭೆಯಲ್ಲಿ ತನ್ನ ವಿಚಾರವನ್ನು ಮಂಡಿಸಿ ಮುಂದೆ ಏನ್ ಮಾಡಬೇಕು ಅನ್ನೋ ಕಥೆಯನ್ನು ನೀನು ಹೇಳು ಅಂತ ಆ ಕೃಷ್ಣನಿಗೆ ಅವನು ಹೇಳಿದ. ಅಲ್ಲಿಗೆ ಹರಿವಂಶದ 38ನೇ ಅಧ್ಯಾಯ, ವಿಷ್ಣು ಪರ್ವದ 38ನೇ ಅಧ್ಯಾಯ ಸಮಾಪ್ತವಾಗಿದೆ.